ಗುಡ್ ಈವ್ನಿಂಗ್. ವೆಲ್ಕಮ್ ಟು ತಕ್ಷರ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಓಕೆ, ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರಲ್ಲಿ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಥಿಯರಿ ಬೋರ್ಡ್ ಎಕ್ಸಾಮ್. ಸೊ ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸು ಅಲಾಂಗ್ ವಿತ್ 1 ಮಾರ್ಕ್ ಕ್ವಶನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದೆನ್ ಇದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. So the first term we have the important term which comes under coordination compounds, that is complexes. Okay, so ಏನು ಕಾಂಪ್ಲೆಕ್ಸ್ ಅಂತ ಅಂದರೆ ಏನು? ಯೂಶುವಲಿ ನಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ? ಸಿ ಆಕ್ಚುಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ವಾಟ್? When two or more atoms or groups are combined through a covalent bond and it is going to form the compounds that with the particularly organic molecules ಆದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈಗ ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್? ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಓಕೆ, ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಅಂದರೆ ಸೊ ಕಾಂಪೌಂಡ್ಸ್ ಆರ್ ಲಿಂಕ್ಡ್ ವಿತ್ ಅ ಕೋಆರ್ಡಿನೇಷನ್ ಬಾಂಡ್. ಸೊ ಕೋಆರ್ಡಿನೇಷನ್ ಬಾಂಡ್ ಮುಖಾಂತರ ಕಾಂಪೌಂಡ್ಸ್ ಲಿಂಕ್ ಆಗಿದ್ರೆ ಅದನ್ನ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಈಗ ಅದರಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ಯಾವ್ದಿದೆ? ದ ಫಸ್ಟ್ ಟರ್ಮ್ ವಿ ಹ್ಯಾವ್ ಕಾಂಪ್ಲೆಕ್ಸಸ್ ಅಂತ ಇದೆ. ಸೊ ಏನು ಕಾಂಪ್ಲೆಕ್ಸ್ ಅಂತ ಅಂದರೆ, ಸಿ ಕಾಂಪ್ಲೆಕ್ಸ್ ಇಸ್ ನಥಿಂಗ್ ಬಟ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಬಾಂಡೆಡ್ ಟು ಎ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಈಸ್ ಕಾಲ್ಡ್ ಆಸ್ ಎ ಮೆಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಏನು ಕಾಂಪ್ಲೆಕ್ಸ್ ಅಂದರೆ ಏನು? ದ ಸೆಂಟ್ರಲ್ ಮೆಟಲ್ ಆಟಮ್ ಏನಿರುತ್ತೆ, ಸೊ ಈಗ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ರೆಪ್ರೆಸೆಂಟೇಷನ್ ನೋಡಿ ಈ ಥರ ಇರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಒಂದು ರೆಪ್ರೆಸೆಂಟೇಷನ್ ಇದೆಯಲ್ವಾ? ಸೊ ಈಗ ಇದರಲ್ಲಿ ನಾವು ಇದನ್ನ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ದ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಬಾಂಡೆಡ್ ಟು ಎ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್. ಕರೆಕ್ಟ್ ನೋ? ನೋಡಿ, ಇದು CL ಇಂದ ಲಿಂಕ್ ಆಗಿದೆ ಅಂಡ್ ಹಿಯರ್ ಒನ್ ಮೋರ್ ಗ್ರೀನ್ ರೆಪ್ರೆಸೆಂಟೇಷನ್ ಇಸ್ ದೇರ್, ದಟ್ ಈಸ್ ಆಲ್ಸೋ CL. ಮತ್ತೆ ನೆಕ್ಸ್ಟ್ ಬ್ಲೂ ಕಲರ್ ಇದೆ, ಅದು ನೈಟ್ರೋಜನ್ ಅಂತ ಹೇಳ್ತೀವಿ. ಅಂಡ್ ವೈಟ್ ಕಲರ್ ಬಾಲ್ಸ್ ನ ಹೈಡ್ರೋಜನ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಸರೌಂಡೆಡ್ ಬೈ ಎ ನಂಬರ್ ಆಫ್ ಗ್ರೂಪ್ಸ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ಅನ್ನ ನಾವೇನಂತ ಹೇಳ್ತೀವಿ? ಮೆಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಮೆಟಲ್ ನ ಸುತ್ತ ನಂಬರ್ ಆಫ್ ಅಯಾನ್ಸ್ ಆರ್ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಸರೌಂಡ್ ಆಗಿದ್ರೆ ಸೊ ಅದನ್ನ ನಾವು ಮೆಟಲ್ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ಬೋದು. ಮತ್ತೆ ನೋಡಿ, ಇಫ್ ಇಟ್ಸ್ ಎ ಚಾರ್ಜ್ಡ್ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಅಯಾನ್. ಸಿ ಇಫ್ ಇನ್ ಕೇಸ್ ಏನಾದರೂ ಈ ಕಾಂಪ್ಲೆಕ್ಸ್ ಅಲ್ಲಿ ದ ಸೆಂಟ್ರಲ್ ಮೆಟಲ್ ಆಟಮ್ ಏನಾದರೂ ಚಾರ್ಜ್ಡ್ ಸ್ಪೀಶಿ ಆಗಿದ್ರೆ ಸೊ ಅದನ್ನ ನಾವು ಏನಂತ ಹೇಳ್ತೀವಿ? ಕಾಂಪ್ಲೆಕ್ಸ್ ಅಯಾನ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಕಾಂಪೌಂಡ್ಸ್ ಕಂಟೈನಿಂಗ್ ಕಾಂಪ್ಲೆಕ್ಸಸ್ ಆರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಯಾವ ಕಾಂಪೌಂಡ್ಸ್ ಅಲ್ಲಿ ಕಾಂಪ್ಲೆಕ್ಸಸ್ ಪ್ರೆಸೆಂಟ್ ಇರುತ್ತೆ ಅದನ್ನ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ಸಿ ಯೂಶುವಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಈಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಬಂದಾಗ HCl ಇಸ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅದೇ ತರ ಇಫ್ ಯು ಕನ್ಸಿಡರ್ ಎನಿ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಲೈಕ್ ಯೂರಿಯಾ ಇಸ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ತಗೊಳ್ತೀವಿ. ಮತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ ಸಲ್ಫ್ಯೂರಿಕ್ ಆಸಿಡ್. ಓಕೆ, ಸೊ ಈ ತರ ರೆಪ್ರೆಸೆಂಟೇಷನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಇಸ್ ಬೌಂಡೆಡ್ ಥ್ರೂ ಎ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಬಟ್ ಯೂರಿಯಾ ಇಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಅದೇ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಬಂದ್ರೆ ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಯೂಶುವಲಿ ನಾವು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ನಾವು ಲೆಟಸ್ ಟೇಕ್ ಲೈಕ್ ಎ ಅಂತ ತಗೊಳ್ಳೋಣ. ಸೊ ಇದನ್ನ ನಾವು ಪಾಸಿಟಿವ್ ಅಯಾನ್ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ, ಪಾಸಿಟಿವ್ ಅಯಾನ್ ಅಂತ. ಅಂಡ್ ನೆಕ್ಸ್ಟ್ ವಿತ್ ಇನ್ ಎ ಸ್ಕ್ವೇರ್ ಬ್ರಾಕೆಟ್ ವಿ ವಿಲ್ ರೆಪ್ರೆಸೆಂಟ್ ಎಕ್ಸ್ ಅಂತ, ವೇರ್ ಎಕ್ಸ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಎಕ್ಸ್ ಇಸ್ ಲಿಂಕ್ಡ್ ಟು with the ligands where L represents what? Ligands. ಲಿಗ್ಯಾಂಡ್ಸ್ಗೆ ಸೆಂಟ್ರಲ್ ಮೆಟಲ್ ಆಟಮ್ ಲಿಂಕ್ ಆಗಿರುತ್ತೆ. N ನಂಬರ್ ಆಫ್ ಲಿಗ್ಯಾಂಡ್ಸ್ ಆರ್ ಗೋಯಿಂಗ್ ಟು ಲಿಂಕ್ಡ್ ವಿತ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಅಂದ್ರೆ ನಂಬರ್ ಆಫ್ ಗ್ರೂಪ್ಸ್ ಅಥವಾ ಅಯಾನ್ಸ್ ಏನಿರುತ್ತೆ ಅದು ಸೆಂಟ್ರಲ್ ಮೆಟಲ್ ಆಟಮ್ ಸರೌಂಡ್ ಆಗಿದ್ರೆ ಸೊ ಥ್ರೂ ಎ ಕೋಆರ್ಡಿನೇಟ್ ಬಾಂಡ್ ಆ ಥರ ಕಾಂಪೌಂಡ್ಸ್ಗೆ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ದ ಕಾಂಪೌಂಡ್ಸ್ ಕಂಟೈನಿಂಗ್ ಕಾಂಪ್ಲೆಕ್ಸಸ್ ಆರ್ ಕಾಲ್ಡ್ ಆಸ್ ವಾಟ್? ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು.
ಓಕೆ, ನೆಕ್ಸ್ಟ್ ನೋಡಿ ಕಾಂಪ್ಲೆಕ್ಸಸ್. ಅಗೈನ್ ದ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಕೋಆರ್ಡಿನೇಟಿಂಗ್ ಟು ದ ಮೆಟಲ್ ಆರ್ ದ ಲಿಗ್ಯಾಂಡ್. ಸೊ ಯಾವ ಮಾಲಿಕ್ಯೂಲ್ಸು ಅಥವಾ ಅಯಾನ್ಸು ಸೆಂಟ್ರಲ್ ಮೆಟಲ್ ಆಟಮ್ ಜೊತೆ ಕಂಬೈನ್ ಆಗ್ತಿದೆ, ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಓಕೆ, ಸೊ ದ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಕೋಆರ್ಡಿನೇಟಿಂಗ್ ಟು ದ ಮೆಟಲ್ ಆರ್ ಕಾಲ್ಡ್ ಆಸ್ ವಾಟ್, ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಈಗ ಲಿಗ್ಯಾಂಡ್ಸ್ಗೆ ನಾವು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ ನೋಡಿ, ವಾಟರ್ನ ಲಿಗ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಮತ್ತೆ NH3 ನ ಲಿಗ್ಯಾಂಡ್ ಅಂತ ತಗೊಳ್ತೀವಿ, Cl ನ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಮತ್ತೆ CN ನ ಲಿಗ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸೆಂಟ್ರಲ್ ಮೆಟಲ್ ಆಟಮ್ಗೆ ದ ವಾಟ್ ಎವರ್ ದ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸು ಹೋಗಿ ಸರೌಂಡ್ ಆಗ್ತಿದೆ ಥ್ರೂ ಎ ಕೋಆರ್ಡಿನೇಟ್ ಬಾಂಡ್, ಅದನ್ನ ವಿ ಕಾಲ್ ಇಟ್ ಅಸ್ ಲಿಗ್ಯಾಂಡ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್, ದೇ ಆರ್ ಯೂಶುವಲಿ anions or polar molecules. See, ligands usually they are anions ಆಗಿರುತ್ತೆ. ligands usually what, anions ಆಗಿರುತ್ತೆ ಅಥವಾ polar molecules ಆಗಿರುತ್ತೆ. So then next we have, they must have lone pairs to interact with the metals. So whatever these ligands are there, no, so ಈ ligands ಕಂಪಲ್ಸರಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಹೊಂದಿರುತ್ತೆ ಟು ಇಂಟರಾಕ್ಟ್ ವಿತ್ ದ ಮೆಟಲ್. ಸೊ ಸೆಂಟ್ರಲ್ ಮೆಟಲ್ ಆಟಮ್ಗೆ ಬೌಂಡ್ ಆಗೋದಕ್ಕೆ, ಸರೌಂಡ್ ಆಗೋದಕ್ಕೆ ದೇ ಮಸ್ಟ್ ಕಂಟೈನ್ ವಾಟ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್, ಎ ಕೆಮಿಕಲ್ ಮಿಸ್ಟರಿ ಬಿಹೈಂಡ್ the same metal or same ligands or different number of ions when dissolved. ಓಕೆ, ಸೊ ಈಗ ಒಂದು ಕಾಂಪೌಂಡ್ ಅಲ್ಲಿ ಸೇಮ್ ಕೈಂಡ್ ಆಫ್ ಮೆಟಲ್ ಮತ್ತೆ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಮತ್ತೆ ಡಿಫ್ರೆಂಟ್ ನಂಬರ್ ಆಫ್ ಅಯಾನ್ಸ್ ಡಿಸಾಲ್ವ್ ಆದಾಗ ಸೊ ನಮಗೆ ಯಾವ ರೀತಿ ಲೈಕ್ ಕೆಮಿಸ್ಟ್ರಿ, ಯೂಶುವಲಿ ವಿ ಕಾಲ್ ಇಟ್ ಆಸ್ ಕಲರ್ಫುಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ವೈ, ಬಿಕಾಸ್ ಅಂತ ಅಂದ್ರೆ, ಸಿ ವಾಟ್ ಎವರ್ ದ ವೈಲ್ ಆಡಿಂಗ್ ದ ಡಿಫ್ರೆಂಟ್ ರಿಯೇಜೆಂಟ್ಸ್ ಆರ್ ಡಿಫ್ರೆಂಟ್ ಕಾಂಪೋನೆಂಟ್ಸ್, ನೋ ವಿ ಕ್ಯಾನ್ ಸಿ ದ ಡಿಫ್ರೆಂಟ್ ಚೇಂಜಸ್, ಫಿಸಿಕಲ್ ಚೇಂಜಸ್ ಇರ್ಬೋದು ಅಥವಾ ಕೆಮಿಕಲ್ ಚೇಂಜಸ್ ಇರ್ಬೋದು, ನಾವು ಅಬ್ಸರ್ವ್ ಮಾಡಿದಾಗ ಸೊ ವಿ ಕ್ಯಾನ್ ಫೀಲ್ ಲೈಕ್ ದರ್ ಈಸ್ ಅ ಮಿಸ್ಟ್ರಿ ಬಿಹೈಂಡ್ ದ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ಸೊ ಈಗ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ನಾವು ಬಂದಾಗ ಸೊ ನಾವು ಸೇಮ್ ಒಂದು ಮೆಟಲ್ಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿಗ್ಯಾಂಡ್ಸ್ ಅನ್ನ ಆಡ್ ಮಾಡಿದಾಗ ಅಥವಾ ಸೇಮ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಅನ್ನ ಆಡ್ ಮಾಡಿದಾಗ ಸೊ ಯಾವ ರೀತಿ ಚೇಂಜಸ್ ಆಗುತ್ತೆ, ಸೊ ಅದನ್ನ ನಾವು ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ಬೋದು ಅನ್ನೋದನ್ನ ಸೊ ಇಲ್ಲಿ ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸೇಮ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ನಮ್ಗೆ 4 ಎಕ್ಸಾಂಪಲ್ಸ್ ಇರೋದನ್ನ ಇಲ್ಲಿ ನೋಡ್ಬೋದು. COCl3 6NH3, COCl3 5NH3, COCl3 4NH3, COCl3 4NH3 ಅಂತ ಇದೆ. ಓಕೆ, ಸೊ ಎಲ್ಲ ಸೇಮ್ ಕೈಂಡ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಇದೆ. ಕೋಬಾಲ್ಟ್ is metal. Okay, central metal atom ಅಂತ ಹೇಳ್ತೀವಿ. Cl3 is a ligand and ಇಲ್ಲಿ the difference is number of moles of NH3 ಮಾತ್ರ ಡಿಫರ್ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ಈಗ ನೋಡಿ ಜಸ್ಟ್ 6 moles ಆಫ್ NH3 ಇದ್ರೆ ಸೇಮ್ ಕಾಂಪೌಂಡ್ ನಮಗೆ ಆರೆಂಜ್ ಕಲರ್ ಅಲ್ಲಿ ಅಪಿಯರ್ ಆಗುತ್ತೆ. ಸೇಮ್ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ 5 moles ಆಫ್ NH3 ಇದ್ರೆ ಇಟ್ ವಿಲ್ ಲುಕ್ಸ್ ಲೈಕ್ ಎ ಪರ್ಪಲ್ ಕಲರ್ ಅಂಡ್ ಸೇಮ್ ಕೈಂಡ್ ಆಫ್ ಕಾಂಪೌಂಡ್ ಅಲ್ಲಿ 4 moles ಆಫ್ NH3, ಐ ಮೀನ್ ದ ಡಿಫರೆನ್ಸ್ ಆಫ್ NH3 ಗ್ರೂಪ್ಸ್ ಇಸ್ ಗೋಯಿಂಗ್ ಟು ಶೋ ದ ಡಿಫರೆಂಟ್ ಪ್ರಾಪರ್ಟೀಸ್ ಅಂತ ನಾವು ಹೇಳ್ಬೋದು. ಸೊ ಗ್ರೀನ್ ಕಲರ್ ತೋರಿಸುತ್ತೆ ಮತ್ತೆ 4 moles ಆಫ್ NH3 ಇರುವಂತದ್ದು ಅಗೈನ್ ವೈಲೆಟ್ ಕಲರ್ ತೋರಿಸೋದನ್ನ ವಿ ಕ್ಯಾನ್ ಸಿ. ಓಕೆ, ಈಗ ಇದರಲ್ಲಿ ಅಯಾನ್ಸ್ ಪರ್ ಫಾರ್ಮುಲಾ ಯೂನಿಟ್ ಏನಿರುತ್ತೆ ಅಯಾನ್ಸ್ ಅಂತ ಅಂದ್ರೆ, ಸೊ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನಾವು 4 ಅಯಾನ್ಸ್ ಅನ್ನ ಅಬ್ಸರ್ವ್ ಮಾಡ್ಬೋದು. ದೆನ್ ಸೆಕೆಂಡ್ ಒನ್ ಅಲ್ಲಿ 3, ಥರ್ಡ್ ಒನ್ ಅಲ್ಲಿ 2 ಅಂಡ್ ಫೋರ್ತ್ ಒನ್ ಅಲ್ಲೂ ಸಹ 2 ಅಂತ ನಾವು ಹೇಳ್ಬೋದು. ಈ ಕಾಂಪ್ಲೆಕ್ಸಸ್ ಅಲ್ಲಿ ಫ್ರೀ ಕ್ಲೋರಿನ್ ಅಯಾನ್ಸ್ ಎಷ್ಟಿರುತ್ತೆ ಪರ್ ಫಾರ್ಮುಲಾ ಯೂನಿಟ್ ಫಾರ್ಮುಲಾದಲ್ಲಿ ಅಂತ ಅಂದ್ರೆ, ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನಾವು 3 ಫ್ರೀ ಕ್ಲೋರಿನ್ ಆಟಮ್ಸ್ ಅನ್ನ ನೋಡ್ಬೋದು ಅಂಡ್ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ 2 ಅಂಡ್ ಥರ್ಡ್ ಅಂಡ್ ಫೋರ್ತ್ ಎಕ್ಸಾಂಪಲ್ ಅಲ್ಲಿ 1 ಫ್ರೀ ಕ್ಲೋರಿನ್ ಅಯಾನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಮಾಡರ್ನ್ ಫಾರ್ಮುಲೇಷನ್ ಅಂತ ಬಂದಾಗ ಸೊ ಇಲ್ಲಿ ಯಾವ ರೀತಿ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಅಂದ್ರೆ ನೋಡಿ, ಕೋಬಾಲ್ಟ್ NH3 6 ಟೈಮ್ಸ್ ಇದೇನಿದೆ ಕೋಬಾಲ್ಟ್ NH3 6 ಟೈಮ್ಸ್ ಮತ್ತೆ Cl3 ಆಚೆ ಬರುತ್ತೆ ವಿತಿನ್ ಎ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ. Central metal atom is coordinating with a
ಲಿಗ್ಯಾಂಡ್ಸ್ ಜೊತೆ ಕೋಆರ್ಡಿನೇಟ್ ಆಗಿಬಿಟ್ಟು ನಮಗೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ನೋಡಿ CONH3 5 ಟೈಮ್ಸ್ ಆಗುತ್ತೆ, ಮತ್ತೆ Cl3 ಏನಿದೆ ಅದು ಸ್ಪ್ಲಿಟ್ ಆಗಿ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ 1 Cl, ಔಟ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ 2 more Cl2 ಬಾಂಡ್ ಆಗುತ್ತೆ. ದೆನ್ ನೆಕ್ಸ್ಟ್ ಈ ಲಾಸ್ಟ್ ಥರ್ಡ್ ಅಂಡ್ ಫೋರ್ತ್ ಎಕ್ಸಾಂಪಲ್ ಅಲ್ಲಿ ನೋಡಿ ಟ್ರಾನ್ಸ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನ ನೋಡ್ಬೋದು, ಮತ್ತೆ ಸಿಸ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನ ಯು ಕ್ಯಾನ್ ಸಿ. ಅಂದ್ರೆ ದಿಸ್ ಒನ್ ಕ್ಲೋರಿನ್ ಆಟಮ್ಸು ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನ ಸಿಸ್ ಫಾರ್ಮ್ ಅಂತ ಹೇಳ್ತೀವಿ. ಅಂಡ್ ಕ್ಲೋರಿನ್ ಲಿಗ್ಯಾಂಡ್ಸ್ ಏನಿದೆ ಇಫ್ ದೇ ಆರ್ ಅಟ್ಯಾಚ್ಡ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಆಪೋಸಿಟ್ ಸೈಡ್ ಆದ್ರೆ ಅದನ್ನ ನಾವು ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ. ಸೊ ಈಗ ಈ 4 ಎಕ್ಸಾಂಪಲ್ ಅಲ್ಲೂ ಸಹ ಏನ್ ಡಿಫ್ರೆನ್ಸ್ ಅಂದ್ರೆ ಓನ್ಲಿ ದ ಸ್ಲೈಟ್ ಡಿಫ್ರೆನ್ಸ್ ಆಫ್ ದ ಅಮೋನಿಯಾ ಗ್ರೂಪ್ಸ್. ಇವನ್ ದೋ ಇಫ್ ದೇ ಆರ್ ಹ್ಯಾವಿಂಗ್ ದ ಸೇಮ್ ಫಾರ್ಮುಲೆ, just because of the slight difference they are going to show the different colors and they are going to show the different modern formulations. ಅಂದ್ರೆ ಫಾರ್ಮುಲಾದಲ್ಲೂ ಸಹ ವೇರಿಯೇಷನ್ ಆಗೋದನ್ನ ನಾವು ನೋಡ್ಬೋದು. ದೆನ್ ಮೆನಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಬ್ರೈಟ್ಲಿ ಕಲರ್ಡ್ ಬಟ್ ಅಗೈನ್ ಸೇಮ್ ಮೆಟಲ್ ಸೇಮ್ ಲಿಗ್ಯಾಂಡ್ಸ್ ಡಿಫರೆಂಟ್ ಕಲರ್ಸ್. ಓಕೆ, ಸೊ ಮೋಸ್ಟ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬ್ರೈಟ್ ಕಲರ್ ಅನ್ನ ತೋರಿಸುತ್ತೆ, ಬಟ್ ಅಗೈನ್ ಸೇಮ್ ಅದರಲ್ಲಿ ಸೇಮ್ ಮೆಟಲ್ ಸೇಮ್ ಲಿಗ್ಯಾಂಡ್ಸ್ ಮತ್ತೆ ಡಿಫ್ರೆಂಟ್ ಕಲರ್ಸ್. ಸೇಮ್ ಮೆಟಲ್ಸ್ ಕಂಬೈನ್ ಆದಾಗ ಸೇಮ್ ಲಿಗ್ಯಾಂಡ್ಸ್ ಕಂಬೈನ್ ಆದಾಗ ಸೇಮ್ ಕಲರ್ಸ್ ತೋರಿಸ್ಬೋದು ಅಥವಾ ಡಿಫ್ರೆಂಟ್ ಕಲರ್ಸ್ ಅನ್ನ ತೋರಿಸ್ಬೋದು. ಬಟ್ ಮೋಸ್ಟ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಇನ್ ಬ್ರೈಟ್ ಕಲರ್ ಓನ್ಲಿ ಅಂತ ನಾವು ಹೇಳ್ಬೋದು. ಓಕೆ, ಸಿ ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ವರ್ನರ್ಸ್ ಥಿಯರಿ ಅಂತ. ಸಿ ವರ್ನರ್ಸ್ ಥಿಯರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೋರ್ಡ್ ಎಕ್ಸಾಮ್. ಸೊ ಈ ಪಾಸ್ಟುಲೇಟ್ ಏನಿದೆ ಅದನ್ನ ನಾವು 3 ಮಾರ್ಕ್ಸ್ಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಸೊ ಏನ್ ಹೇಳ್ತಾರೆ ವರ್ನರ್ಸ್ ಥಿಯರಿಯಲ್ಲಿ ಅನ್ನೋದನ್ನ ವಿಲ್ ಸಿ. ಓಕೆ, ಸೊ ಇದರಲ್ಲಿ ಸಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಯು ಕ್ಯಾನ್ ಸಿ ದ ಕಾಂಪ್ಲೆಕ್ಸ್ ಸ್ಕ್ವೇರ್ ಬ್ರಾಕೆಟ್ ಇದೆ. ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ನಿಮಗೆ ಒಂದು ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿ ನೋಡಿ. ಸ್ಕ್ವೇರ್ ಬ್ರಾಕೆಟ್ ಮೇಲೆ ಇಲ್ಲಿ ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ವಾಟ್ ಇಸ್ ದಿಸ್ ಕಾಂಪ್ಲೆಕ್ಸ್ ಅಂತ ಅಂದ್ರೆ ಕೋಬಾಲ್ಟ್. ಓಕೆ, ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ ಅಂಡ್ NH3. ಸೊ ಎಷ್ಟು ಟೈಮ್ ಇದೆ ನೋಡಿ, ದಿಸ್ ಇಸ್ 1 time, this is 2 time and this is 3 time and this is 4 time. NH3 4 time ಇದೆ and ಮತ್ತೆ again ಇನ್ನೊಂದು ಏನಿದೆ Cl2 ಇದೆ. Okay, so this is the complex. So ಈಗ ವರ್ನರ್ಸ್ ಥಿಯರಿ suggested in 1893 that metal ions have primary and secondary valencies. Okay, so ವರ್ನರ್ಸ್ ಥಿಯರಿ ಪ್ರಕಾರ what is the main intention to introduce the ವರ್ನರ್ಸ್ ಥಿಯರಿ ಅಂತ ಅಂದ್ರೆ in order to explain the valencies of the coordination compound. Okay, coordination compounds valencies ನ ವರ್ನರ್ಸ್ ಥಿಯರಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದನ್ನು ಏನ್ ಮಾಡ್ತಾರೆ, ವೇಲೆನ್ಸೀಸ್ ಅಲ್ಲಿನೂ ಡಿವೈಡ್ ಮಾಡ್ತಾ ಹೋಗ್ತಾರೆ, ಒಂದು ಪ್ರೈಮರಿ ವೇಲೆನ್ಸಿ ಮತ್ತೆ ಸೆಕೆಂಡರಿ ವೇಲೆನ್ಸಿ ಅಂತ. ದೆನ್ ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನು? ಪ್ರೈಮರಿ ವೇಲೆನ್ಸಿ ಈಸ್ ಈಕ್ವಲ್ಸ್ ಟು ದ ಮೆಟಲ್ಸ್ ಆಕ್ಸಿಡೇಷನ್ ನಂಬರ್. ಇಲ್ಲಿ ನಾನು ಏನಿಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಬರ್ದಿದ್ದೀನಿ, ಈ ಸೆಂಟ್ರಲ್ ಮೆಟಲ್ ಆಟಮ್ ಆಕ್ಸಿಡೇಷನ್ ನಂಬರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಈ ಆಕ್ಸಿಡೇಷನ್ ನಂಬರ್ ಅನ್ನ ವರ್ನರ್ ಏನಂತ ಕನ್ಸಿಡರ್ ಮಾಡ್ತಾರೆ, ಪ್ರೈಮರಿ ವೇಲೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ವರ್ನರ್ in 1893 ಅಲ್ಲಿ he gave some postulates for the coordination compounds. He had divided the valencies in such a way that the first one is primary valency and second one is secondary valency. Primary valency is nothing but it is equals to the metals oxidation number. Central metal atom ದು oxidation number ಅನ್ನು ಅವರು primary valency ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತೆ secondary valency is the number of atoms directly bonded to the metal. So number of ligands ಎಷ್ಟು number of how many ligands are directly linked to the central metal atom. ಸೊ ಅದನ್ನ ಅವ್ರು ಏನಂತ ಕನ್ಸಿಡರ್ ಮಾಡ್ತಾರೆ, ಸೆಕೆಂಡರಿ ವೇಲೆನ್ಸಿ ಅಂತ ಹೇಳ್ತಾರೆ. ನೋಡಿ, ಸೆಕೆಂಡರಿ ವೇಲೆನ್ಸಿ
Secondary valency is the number of atoms directly bonded to the metal or are also called as, so ಅದನ್ನ coordination number ಅಂತಾನು ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಡೈರೆಕ್ಟ್ಲಿ ಸೆಂಟ್ರಲ್ ಮೆಟಲ್ ಆಟಮ್ಗೆ ಬಾಂಡ್ ಆಗಿರುವಂತ ಲಿಗ್ಯಾಂಡ್ಸ್ ಬಂದು ಇಲ್ಲಿ ಅಮೋನಿಯಾ 4 ಇದೆ ಮತ್ತೆ ಕ್ಲೋರಿನ್ 2 ಇದೆ. ಸೊ ನಾವು ಇವೆರಡನ್ನ ಆಡ್ ಮಾಡಿದಾಗ 6 ಬರುತ್ತೆ. ಸೊ 6 ಇಸ್ ದ ಸೆಕೆಂಡರಿ ವೇಲೆನ್ಸಿ ಆಫ್ ದಿಸ್ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಅಕಾರ್ಡಿಂಗ್ ಟು ವರ್ನರ್ ಪ್ರಕಾರ ವಿ ಕ್ಯಾನ್ explain. Then next point ಏನು ಹೇಳ್ತಾರೆ, third postulate, the central metal and the ligands directly bonded to it make up the coordination sphere of the complex. ಏನು within a square bracket ಅಲ್ಲಿ central metal atom X ಅಂತ ತಗೊಳ್ತಿದ್ದೀನಿ in general, and whatever the central metal atom is going to directly linked to the ligands, n number of ligands ಏನಿದೆ. ಸೊ ಈ ಎರಡು ಫಾರ್ಮೇಶನ್ ಏನಿದೆ ಥ್ರೂ ಎ ಕೋಆರ್ಡಿನೇಟ್ ಬಾಂಡ್, ಸೊ ಇದನ್ನ ಅವರು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಕೋಆರ್ಡಿನೇಷನ್ ಸ್ಪಿಯರ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಏನು, ಇಲ್ಲಿ ದ ಸೆಂಟ್ರಲ್ ಮೆಟಲ್ ಅಂಡ್ ದ ಲಿಗ್ಯಾಂಡ್ಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಇಟ್ ಮೇಕ್ ಅಪ್ ದ ಕೋಆರ್ಡಿನೇಷನ್ ಸ್ಪಿಯರ್ ಆಫ್ ದ ಕಾಂಪ್ಲೆಕ್ಸ್. ನೋಡಿ ಇಲ್ಲಿ ವಿತಿನ್ ಎ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ನಾವೇನ್ ರೆಪ್ರೆಸೆಂಟ್ ಮಾಡ್ತೀವಿ ಆ ರೆಪ್ರೆಸೆಂಟೇಷನ್ ಅನ್ನ ವರ್ನರು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಪಾಸ್ಟುಲೇಟ್ ಅಲ್ಲಿ, ಇನ್ ಕೇಸ್ ಆಫ್ COCl3 into 6NH3, all 6 of the ligands are NH3 and the 3 chloride ions are outside the coordination sphere. ಸೊ ನೋಡಿ ಈ ಕಾಂಪ್ಲೆಕ್ಸ್ ನ ಅವ್ರು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅಂದ್ರೆ, CO NH3 6 ಅಂಡ್ Cl3 ಏನಿದೆ ಅದು ಔಟ್ಸೈಡ್ ಆಫ್ ದ ಲಿಗ್ಯಾಂಡ್ಸ್ ಜೊತೆ ಔಟ್ಸೈಡ್ ಆಫ್ ದ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂಡ್ ಇದನ್ನ ಈ ಪಾರ್ಟ್ ಅನ್ನ ಅವರು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಹೇಳೋದು. ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ವಿತಿನ್ ಎ ಸ್ಕ್ವೇರ್ ಬ್ರಾಕೆಟ್ ಹೌ ಮೆನಿ ನಂಬರ್ ಆಫ್ ಲಿಗ್ಯಾಂಡ್ಸ್ ಆರ್ ಡೈರೆಕ್ಟ್ಲಿ ಲಿಂಕ್ಡ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಅದನ್ನ ಹಿ ಕನ್ಸಿಡರ್ಡ್ ಆಸ್ ವಾಟ್ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ನೋಡಿ ನೆಕ್ಸ್ಟ್, ಓಕೆ ನೆಕ್ಸ್ಟ್ ಹೋಗೋಣ. ಇದರಲ್ಲಿ ಇನ್ ದ ಸೇಮ್ ಎಕ್ಸಾಂಪಲ್, ಇನ್ COCl3 5 moles of NH3, the 5 NH3 groups and 1 chlorine are bonded to the cobalt and other 2 chloride ions are outside the sphere. So in second example ಅಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ಇಲ್ಲಿ ಮಾಡರ್ನ್ ಫಾರ್ಮುಲೇಷನ್ ಅಲ್ಲಿ ಒಂದು ಕ್ಲೋರಿನ್ ಇನ್ಸೈಡ್ ದ ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇದೆ, ಇನ್ ಅದರ್ 2 moles of Cl2 ಔಟ್ಸೈಡ್ ದ ಸ್ಪಿಯರ್ ಅಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ವಿತಿನ್ ಎ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ನಾವ್ ಏನ್ ಬರ್ದಿದ್ದೀವಿ ಅದನ್ನ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ದೆನ್ ಥರ್ಡ್ ಎಕ್ಸಾಂಪಲ್ ಅಲ್ಲೂ ಅಷ್ಟೇ, ಯು ಜಸ್ಟ್ ಸಿ ದ ಥರ್ಡ್ ಎಕ್ಸಾಂಪಲ್. ಸೊ ಈ ಥರ್ಡ್ ಎಕ್ಸಾಂಪಲ್ ಅಲ್ಲಿ ಏನ್ ಮಾಡಿದ್ದಾರೆ, ವಿತಿನ್ ಎ ಸ್ಕ್ವೇರ್ ಬ್ರಾಕೆಟ್ Cl2 ಇದೆ ಮತ್ತೆ NH3 4 ಟೈಮ್ಸ್ ಇದೆ, Cl1 mole 1 ಕ್ಲೋರೈಡ್ ಅಯಾನು ಔಟ್ಸೈಡ್ ಆಫ್ ದ ಸ್ಪಿಯರ್ ಪ್ರೆಸೆಂಟ್ ಇರುತ್ತೆ. ಸಿಸ್ ಫಾರ್ಮ್ ಅಲ್ಲಿ ನೋಡಿ 1 ಕ್ಲೋರೈಡ್ ಅಯಾನು ಔಟ್ಸೈಡ್ ಆಫ್ ದ ಸ್ಪಿಯರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ವರ್ನರ್ ಮತ್ತೆ ಏನ್ ಮಾಡ್ತಾರೆ, ಹಿ ವಾಸ್ ಪ್ರಪೋಸ್ಡ್ ಪುಟಿಂಗ್ ಆಲ್ ದ ಮಾಲಿಕ್ಯೂಲ್ಸ್ ಅಂಡ್ ಅಯಾನ್ಸ್ ವಿತ್ ಇನ್ ದ ಸ್ಪಿಯರ್ ಇನ್ ಬ್ರಾಕೆಟ್ಸ್ ಅಂಡ್ ದೋಸ್ ಆರ್ free anions that dissociate from the complex ion when dissolved in water outside the brackets. So ಈಗ what is the meaning of inside the ligands ಮತ್ತೆ outside the ligands ಗೆ ಏನ್ ಡಿಫರೆನ್ಸ್ ಅಂತ ಅಂದ್ರೆ ನೋಡಿ, ವಾಟ್ ಎವರ್ ದ ಮಾಲಿಕ್ಯೂಲ್ಸ್ ಅಂಡ್ ದ ಅಯಾನ್ಸ್ ವಿತ್ ಇನ್ ದ ಸ್ಪಿಯರ್ ಇನ್ ಬ್ರಾಕೆಟ್ಸ್. ಓಕೆ, ಸೊ ನಾವ್ ಏನ್ ವಿತಿನ್ ಎ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದೀವಿ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ಲಿಗ್ಯಾಂಡ್ಸು, ಅಂಡ್ ಅದೆಲ್ಲದನ್ನು ಅವರು ಫ್ರೀ ಆನಯಾನ್ಸ್ ಅಂತ ಕರೀತಾರೆ. ಓಕೆ, ಸೊ ದೋಸ್ ಗ್ರೂಪ್ಸ್ ದೇ ಹಿ ಕಾಲ್ಡ್ ಆಸ್ ವಾಟ್, ಫ್ರೀ ಆನಯಾನ್ಸ್ ಅಂತ. ಸೊ ಫ್ರೀ ಆನಯಾನ್ಸ್ ಅಂತ ಅಂದ್ರೆ ದಟ್ ಡಿಸೋಸಿಯೇಟ್ ಫ್ರಮ್ ದ ಕಾಂಪ್ಲೆಕ್ಸ್ ಅಯಾನ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ವಾಟರ್ ಅಲ್ಲಿ ಅದು ಡಿಸಾಲ್ವ್ ಆದಾಗ ಏನಾಗುತ್ತೆ, ಅದು ಕಾಂಪ್ಲೆಕ್ಸ್ ಅಯಾನ್ ಅನ್ನ ಡಿಸೋಸಿಯೇಟ್ ಮಾಡುತ್ತೆ ಔಟ್ಸೈಡ್ ದ ಬ್ರಾಕೆಟ್ಸ್. ಸೊ ದಟ್ ಹಿ ಕಾಲ್ಡ್ ಆಸ್ ಫ್ರೀ ಆನಿಯಾನ್ಸ್ ಅಂತ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡಿ, ಓನ್ಲಿ ದಿಸ್ ಪಾರ್ಟ್ ಏನಿದೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರೋಂಥ ಪಾರ್ಟ್ ಅನ್ನ ಫ್ರೀ ಆನಿಯಾನ್ಸ್, ಎಕ್ಸೆಪ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ನ ಬಿಟ್ಟು ರಿಮೈನಿಂಗ್ ಅವರೆಲ್ಲ ಫ್ರೀ ಆನಿಯಾನ್ ಆಗಿ ಡಿಸೋಸಿಯೇಟ್ ಆಗುತ್ತೆ ವಿತ್ ಇನ್ ದ ವಾಟರ್. ಓಕೆ, ನೆಕ್ಸ್ಟ್, this approach correctly predicts there would be 2 forms of COCl3 NH3. ನೋಡಿ ಇಲ್ಲಿ ಏನಿದೆ, ದಿಸ್
ವಾಟ್ ಇಸ್ ದಿಸ್ COCl3 ಮತ್ತೆ 4 moles ಆಫ್ NH3 ಸಿಸ್ ಫಾರ್ಮ್ ಮತ್ತೆ ಟ್ರಾನ್ಸ್ಫಾರ್ಮ್ ಇದೆ ಅಲ್ವಾ. ನೋಡಿ ಇಲ್ಲಿ ಕ್ಲೋರಿನ್ ಆಟಮ್ಸ್ ಸೇಮ್ ಸೈಡ್ ಆಫ್ ದ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮ್ಗೆ ಸೇಮ್ ಸೈಡ್ ಇರೋದ್ರಿಂದ ಇದು ಸಿಸ್ ಫಾರ್ಮು, ಸೊ ದಟ್ ಇಟ್ ಈಸ್ ಶೋಯಿಂಗ್ ವೈಲೆಟ್ ಕಲರ್. ಓಕೆ, ಸೊ ಇದನ್ನ ನೀವು ಅಬ್ಸರ್ವ್ ಮಾಡಿ, ದಿಸ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಕ್ಲೋರಿನ್ ಆಟಮ್ಸ್ ಆರ್ ಅಟ್ಯಾಚ್ಡ್ ಅಪೋಸಿಟ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆಗಿರೋದ್ರಿಂದ ಇದನ್ನ ನಾವು ಟ್ರಾನ್ಸ್ಫಾರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ಇಸ್ ಇನ್ ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಸೊ ಜಸ್ಟ್ ಬಿಕಾಸ್ ಆಫ್ ದ ಸ್ಪೆಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ ಸರೌಂಡಿಂಗ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ವಿ ಕೆನ್ ರೆಪ್ರೆಸೆಂಟೆಡ್ ಆಸ್ ವಾಟ್ ಸಿಸ್ ಫಾರ್ಮ್ ಮತ್ತೆ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ಬೋದು. ಜಸ್ಟ್ ಫಾರ್ ದಾಟ್ ಸ್ಲೈಟ್ ಡಿಫರೆನ್ಸ್ ಏನಾಗುತ್ತೆ, ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಲರ್ಸ್ ಅಲ್ಲೂ ಸಹ ಚೇಂಜಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ದ ಫಾರ್ಮುಲಾ ವುಡ್ ಬಿ ರಿಟನ್. ಸಿ ಆ ಫಾರ್ಮುಲಾನ ನಾವು ಯಾವ ರೀತಿ ಬರಿಬೋದು, ಕೋಬಾಲ್ಟ್ NH3 4 times Cl2 Cl ಅಂತ ರೆಪ್ರೆಸೆಂಟ್ ಮಾಡ್ಕೋಬಹುದು. ಅಂಡ್ ಒನ್ ಆಫ್ ದ ಟೂ ಫಾರ್ಮ್ಸ್ ಹ್ಯಾಸ್ ದ ಟೂ ಕ್ಲೋರಿನ್ಸ್ ನೆಕ್ಸ್ಟ್ ಟು ಈಚ್ ಅದರ್. ಸೊ ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ಏನಿರುತ್ತೆ, ಟೂ ಕ್ಲೋರಿನ್ ಆಟಮ್ಸ್ ನೆಕ್ಸ್ಟ್ ಟು ಈಚ್ ಅದರ್ ಇರುತ್ತೆ. ದೆನ್ ದ ಅದರ್ ಹ್ಯಾಸ್ ದ ಕ್ಲೋರಿನ್ಸ್ ಅಪೋಸಿಟ್ ಟು ಈಚ್ ಅದರ್. ಸೊ ದಟ್ ಇಸ್ ಅಪೋಸಿಟ್ ಇರೋದನ್ನ ನಾವು ಟ್ರಾನ್ಸ್ಫಾರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಟು ಈಚ್ ಅದರ್ ಇರೋದನ್ನ ವಿ ಕಾಲ್ ಇಟ್ ಅ ಸಿಸ್ ಫಾರ್ಮ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಈಗ ವಾಟ್ ಡು ಯು ಮೀನ್ ಬೈ ಕೋಆರ್ಡಿನೇಷನ್? ಸೊ ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕೋಆರ್ಡಿನೇಷನ್ ಆರ್ ಕೋಆರ್ಡಿನೇಟ್ ಬಾಂಡ್? ಸಿ ವೆನ್ ಅನ್ ಆರ್ಬಿಟಲ್ ಫ್ರಮ್ ಎ ಲಿಗ್ಯಾಂಡ್ ವಿತ್ ಲೋನ್ ಪೇರ್ಸ್ ಇನ್ ಇಟ್ ಓವರ್ಲ್ಯಾಪ್ಸ್ ವಿತ್ ಅನ್ ಎಂಟಿ ಆರ್ಬಿಟಲ್ ಫ್ರಮ್ ಎ ಮೆಟಲ್. ಸಿ ಈಗ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಏನು ಹೇಳ್ತಿದ್ದೀವಿ ನಾವು ಕಾಂಪ್ಲೆಕ್ಸ್ ಅಲ್ಲಿ, ಆ ಸೆಂಟ್ರಲ್ ಮೆಟಲ್ ಆಟಮ್ ಕಾನ್ಫಿಗರೇಷನ್ ಅನ್ನ ಬರೆದಾಗ ಸೆಂಟ್ರಲ್ ಮೆಟಲ್ ಆಟಮ್ದು ಕಾನ್ಫಿಗರೇಷನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೆದಾಗ ಅದರಲ್ಲಿ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇರೋದನ್ನ ನಾವು ನೋಡ್ಬೋದು, ಆರ್ ಎಂಟಿ ಆರ್ಬಿಟಲ್ಸ್ ಮೆಟಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಆ ಎಂಟಿ ಆರ್ಬಿಟಲ್ಸ್ ಅಲ್ಲಿ ಏನಾಗುತ್ತೆ, ಲಿಗ್ಯಾಂಡ್ಸ್ ಹೋಗಿ ಓವರ್ಲ್ಯಾಪ್ ಆಗುತ್ತೆ. ಓಕೆ, ಸೊ ದ ಲಿಗ್ಯಾಂಡ್ಸ್ ಆರ್ ಗೋಯಿಂಗ್ ಟು ಓವರ್ಲ್ಯಾಪ್ ವಿತ್ ದ ಎಂಟಿ ಆರ್ಬಿಟಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಪ್ರೆಸೆಂಟ್ ಇರುವಂತ ಎಂಟಿ ಆರ್ಬಿಟಲ್ಸ್ ಅಥವಾ ವೇಕೆಂಟ್ ಆರ್ಬಿಟಲ್ಸ್ ಅನ್ನ ಲಿಗ್ಯಾಂಡ್ಸ್ ಹೋಗಿ ಆಕ್ಯುಪೈ ಮಾಡೋದ್ರಿಂದ ಅಲ್ಲಿ ಲಿಗ್ಯಾಂಡ್ಸ್ ಮತ್ತೆ ಮೆಟಲ್ಸ್ ಮಧ್ಯೆ ಕೋಆರ್ಡಿನೇಟ್ ಬಾಂಡ್ ಕನೆಕ್ಟ್ ಆಗ್ಬಿಟ್ಟು ದೇ ಆರ್ ಗೋಯಿಂಗ್ ಟು ಫಾರ್ಮ್ ದ ಕಾಂಪ್ಲೆಕ್ಸಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಸಮ್ಟೈಮ್ಸ್ ದೇ ಆಲ್ಸೋ ಕಾಲ್ಡ್ ಆಸ್ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಂತಾನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ ಇದು ಮೆಟಲ್ ಅಲ್ಲಿ ಏನ್ ಎಂಟಿ ಆರ್ಬಿಟಲ್ಸ್ ಇರುತ್ತೆ, ಲಿಗ್ಯಾಂಡ್ಸ್ ಆರ್ ನಥಿಂಗ್ ಬಟ್ ಯೂಶುವಲಿ ಹೇಳಿರೋ ಪ್ರಕಾರ ಲಿಗ್ಯಾಂಡ್ಸ್ ಆನಿಯಾನ್ಸ್ ಆಗಿರುತ್ತೆ ಅಥವಾ ಪೋಲಾರ್ ಇನ್ ನೇಚರ್ ಇರುತ್ತೆ. ಸೊ ಆನಿಯಾನ್ಸ್ ಆಗಿರೋದ್ರಿಂದ ಲಿಗ್ಯಾಂಡ್ಸ್ ದೇ ಆರ್ ರಿಚ್ ಇನ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಮೆಟಲ್ ಅಲ್ಲಿ ಇರುವಂತ ವೇಕೆಂಟ್ ಆರ್ಬಿಟಲ್ಸ್ ಅಲ್ಲಿ ಲಿಗ್ಯಾಂಡ್ ಎಲೆಕ್ಟ್ರಾನ್ಸ್ ಹೋಗಿ ಫಿಲ್ ಆಗೋದ್ರಿಂದ ಮೆಟಲ್ ಮತ್ತೆ ಲಿಗ್ಯಾಂಡ್ ಮಧ್ಯೆ ಒಂದು ಕನೆಕ್ಷನ್ ಆಗುತ್ತೆ ಥ್ರೂ ದ ಬಾಂಡ್. ದಟ್ ಬಾಂಡ್ ವಿ ಕಾಲ್ ಇಟ್ ಆಸ್ ವಾಟ್, ಕೋಆರ್ಡಿನೇಟ್ ಬಾಂಡ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಲಿಗ್ಯಾಂಡ್ಸ್ ಮಸ್ಟ್ ಹ್ಯಾವ್ ಎ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್. ಈಗ ಈ ರೀತಿ ಮೆಟಲ್ ಮತ್ತೆ ಲಿಗ್ಯಾಂಡ್ ಮಧ್ಯೆ ಒಂದು ಕನೆಕ್ಷನ್ ಆಗಬೇಕು ಅಂತ ಅಂದ್ರೆ ದರ್ ಮಸ್ಟ್ ಬಿ ಎ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಲಿಗ್ಯಾಂಡ್ಸ್ ಆಗಿದ್ರೆ ಮಾತ್ರ ಏನಾಗುತ್ತೆ, ಅಲ್ಲಿ ಮೆಟಲ್ ಮತ್ತೆ ಲಿಗ್ಯಾಂಡ್ ಮಧ್ಯೆ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೆಟಲ್ ಲಿಗ್ಯಾಂಡ್ ಬಾಂಡ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಟಲ್ ಲಿಗ್ಯಾಂಡ್ ಬಾಂಡ್? ಸಿ ದಿಸ್ ಬಾಂಡ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಎ ಲೂಯಿಸ್ ಆಸಿಡ್ ಅಂಡ್ ಎ ಲೂಯಿಸ್ ಬೇಸ್. ಸೊ ಮೆಟಲ್ ಲಿಗ್ಯಾಂಡ್ ಬಾಂಡ್ ಯಾವಾಗ ಫಾರ್ಮ್ ಆಗುತ್ತೆ ಅಂತ ಅಂದ್ರೆ ದಿಸ್ ಬಾಂಡ್ ಈಸ್ ಫಾರ್ಮ್ಡ್ ಬಿಟ್ವೀನ್ ವಾಟ್, ಲೂಯಿಸ್ ಆಸಿಡ್ ಮತ್ತೆ ಲೂಯಿಸ್ ಬೇಸ್ ಮಧ್ಯೆ ಮೆಟಲ್ ಲಿಗ್ಯಾಂಡ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ವಾಟ್ ಯು ಮೀನ್ ಬೈ ಲೂಯಿಸ್ ಆಸಿಡ್? ಲೂಯಿಸ್ ಆಸಿಡ್ಸ್ ಅಂದ್ರೆ ಏನು? ಎಲೆಕ್ಟ್ರಾನ್ಸ್ ಅಕ್ಸೆಪ್ಟರ್. Okay, so Lewis acids means what? Electron acceptor. Lewis base anta andre electrons donors. Okay, so electrons donors are called as Lewis base. Electrons acceptors called as what? Lewis acid anta heltivi. Okay, so nodi the ligands, that is Lewis bases having non-bonding electrons. See, Lewis bases alli non-bonding electrons irutte. Lewis acid has a empty orbital. So illi metal na Lewis acid anta consider ಮಾಡ್ತೀವಿ. Metal is Lewis acid and the ligands ಏನಿದೆ ಅದನ್ನ non-bonding electrons ಅಂತ ಹೇಳ್ತೀವಿ. See, whatever the lone pair of electrons are having no ligands, so these are we call it as non-bonding electrons. ಈ
ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಮೆಟಲ್ ಜೊತೆ ಒಂದು ಫಾರ್ಮೇಶನ್ ಆಗಿ, ಸೊ ದರ್ ವಿಲ್ ಬಿ ಎ ಲಿಂಕೇಜ್ ಬಿಟ್ವೀನ್ ಮೆಟಲ್ ಅಂಡ್ ದ ಲಿಗ್ಯಾಂಡ್ ಥ್ರೂ ಎ ಕೋಆರ್ಡಿನೇಟ್ ಬಾಂಡ್ ಅಂತ ನಾವು ಹೇಳ್ಬೋದು. ಆ ಬಾಂಡ್ ಅನ್ನ ನಾವು ಮೆಟಲ್ ಲಿಗ್ಯಾಂಡ್ ಬಾಂಡ್ ಅಂತಾನು ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ Ag ಪ್ಲಸ್ ಸಿಲ್ವರ್ ವಿಚ್ ಈಸ್ ಇನ್ ಎಕ್ವಿಯಸ್ ಮೀಡಿಯಂ, NH3 ಏನಿದೆ ದಿಸ್ ಇಸ್ ಎ ಲಿಗ್ಯಾಂಡ್. NH3 ಅಂದ್ರೆ ಏನು, ಲಿಗ್ಯಾಂಡು, ಸಿಲ್ವರ್ ಇಸ್ ಮೆಟಲ್. ಓಕೆ, ಸೊ ಈಗ ನೈಟ್ರೋಜನ್ ಏನಿದೆ ಇದರಲ್ಲಿ ಇಟ್ ಈಸ್ ಕ್ಯಾರಿಯಿಂಗ್ ಎ 2 lone pair ಆಫ್ ಎಲೆಕ್ಟ್ರಾನ್ಸ್ ಆನ್ ಇಟ್. ಓಕೆ, 2 moles ಇರೋದ್ರಿಂದ 2 lone pair ಆಫ್ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಮೇಲೆ ಪ್ರೆಸೆಂಟ್ ಇರುತ್ತೆ. ಸೊ ಇವೆರಡು ಮಧ್ಯೆ ಏನಾಗುತ್ತೆ, ಲೈಕ್ ದರ್ ಈಸ್ ಎ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಬಿಟ್ವೀನ್ ಮೆಟಲ್ ಅಂಡ್ ದ ಲಿಗ್ಯಾಂಡ್. ನೋಡಿ ನಮಗೆ ಈ ತರ ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ, NH3 ಮತ್ತೆ ಸಿಲ್ವರ್. Okay, so there is a formation of complex will be like this in a aqueous medium. So ಈಗ ಇಲ್ಲಿ ಏನಾಯ್ತು, ನಮಗೆ ಮೆಟಲ್ ಮತ್ತೆ ಲಿಗ್ಯಾಂಡ್ ಮತ್ತೆ ಲಿಗ್ಯಾಂಡ್, ಸೊ ಈ ತರ ಮೆಟಲ್ ಲಿಗ್ಯಾಂಡ್ ಬಾಂಡ್ ಫಾರ್ಮೇಶನ್ ಆಗೋದನ್ನ we can see. ಸೊ ನೆಕ್ಸ್ಟ್ ನೋಡಿ, ಮೆಟಲ್ ಲಿಗ್ಯಾಂಡ್ ಬಾಂಡ್ ಯಾವ ರೀತಿ ಆಗುತ್ತೆ. ದ ಮೆಟಲ್ಸ್ ಕೋಆರ್ಡಿನೇಷನ್ ಲಿಗ್ಯಾಂಡ್ಸ್ and geometry can greatly alter its properties such as color or ease of oxidation. See, metals ಮತ್ತೆ ಲಿಗ್ಯಾಂಡ್ಸು ಕಂಬೈನ್ ಆದಾಗ ಥ್ರೂ ಎ ಕೋಆರ್ಡಿನೇಟ್ ಬಾಂಡು ಅಲ್ಲಿ ಸ್ವಲ್ಪ ಚೇಂಜಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಅದರ ಶೇಪ್ ಅಥವಾ ಜೊಮೆಟ್ರಿಯಲ್ಲಿ ಚೇಂಜಸ್ ಆಗುತ್ತೆ, ಆ್ಯಂಡ್ ಆಲ್ಸೋ ದೆರ್ ಈಸ್ ಎ ಗ್ರೇಟ್ಲಿ ಆಲ್ಟ್ರೇಷನ್, ಗ್ರೇಟ್ಲಿ ಚೇಂಜಸ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ್ಯಾಟ್ ಕಾಂಪೌಂಡ್ಸ್ ಅಂತ ನಾವು ಹೇಳ್ಬೋದು. ಪ್ರಾಪರ್ಟೀಸಲ್ಲಿ ದೆರ್ ಈಸ್ ಎ ಲಾರ್ಜ್ ಡಿಫ್ರೆನ್ಸ್ ಆಗೋದನ್ನ ವಿ ಕ್ಯಾನ್ ಸಿ. ಅದರಲ್ಲಿ ಎಸ್ಪೆಷಲಿ ಕಲರ್ ವೇರಿಯೇಷನ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಆರ್ ಅಲ್ಲಿ ಆಕ್ಸಿಡೇಷನ್ ಪ್ರೋಸೆಸ್ ಏನಾಗ್ತದೆ ಅದು ತುಂಬ ಲೈಕ್ ಕ್ವೈಟ್ ಡಿಫ್ರೆಂಟ್ ಆಗಿ ಚೇಂಜಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಯಾವಾಗ ಮೆಟಲ್ಲು ಲಿಗ್ಯಾಂಡ್ಸ್ ಜೊತೆ ಕಂಬೈನ್ ಆಗುವಾಗ ವಿ ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಚೇಂಜಸ್. ಓಕೆ, ನೆಕ್ಸ್ಟ್ ಈಗ ಆಕ್ಸಿಡೇಷನ್ ನಂಬರ್ ಅಂತ ಒಂದು ಟಾಪಿಕ್ ಇದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು? ಸಿ, ಬೈ ನೋಯಿಂಗ್ ದ ಚಾರ್ಜ್ ಆನ್ ಎ ಕಾಂಪ್ಲೆಕ್ಸ್ ಅಯಾನ್ ಅಂಡ್ ದ ಚಾರ್ಜ್ ಆನ್ ದ ಈಚ್ ಲಿಗ್ಯಾಂಡ್ ಒನ್ ಕ್ಯಾನ್ ಡಿಟರ್ಮೈನ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಮೆಟಲ್. ಸಿ, ಈಗ ನಿಮಗೆ ಕಾಂಪ್ಲೆಕ್ಸ್ ಈ ತರ ಕೊಟ್ಬಿಟ್ಟು ಓಕೆ ಫೈಂಡ್ ಔಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕಾಪರ್ ಅಂತ ಕೇಳ್ತಾರೆ. ಸೊ ಯಾವ ರೀತಿ ಕಾಪರ್ದ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು ನಾವು? ಬೈ ನೋಯಿಂಗ್, ಫಸ್ಟ್ ನಮಗೆ ಲಿಗ್ಯಾಂಡ್ಸ್ದು ಚಾರ್ಜ್ ಗೊತ್ತಿರಬೇಕು. ಸೊ ವಾಟ್ ಈಸ್ ದ ಚಾರ್ಜ್ ಆಫ್ ದ ಲಿಗ್ಯಾಂಡ್ಸ್ ಅಂತ ಗೊತ್ತಿರಬೇಕು, ಮತ್ತೆ ವಾಟ್ ಈಸ್ ದ ಚಾರ್ಜ್ ಆನ್ ದ ಕಾಂಪ್ಲೆಕ್ಸ್ ಅಯಾನ್. ಸೊ ಕಾಂಪ್ಲೆಕ್ಸ್ ಅಯಾನ್ದು ಚಾರ್ಜ್ ಏನಿರುತ್ತೆ, ಲಿಗ್ಯಾಂಡ್ಸ್ದು ಚಾರ್ಜ್ ಏನಿರುತ್ತೆ, ಸೊ ಅನ್ನೋದನ್ನ ನಮಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಡಿಟರ್ಮೈನ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಮೆಟಲ್. ಸೊ ಬೇಸ್ಡ್ ಆನ್ ದಿಸ್ ವಿಲ್ ಸಾಲ್ವ್ ಫ್ಯೂ ಪ್ರಾಬ್ಲಮ್ಸ್ ಲೇಟರ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕಾಪರ್ ಅಂತ ಕೇಳಿದ್ರೆ, ಸೊ ನಾವು ಕಾಪರ್ದು ನಮ್ಗೆ ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಪ್ಲಸ್ 4 into NH3 ಇದೆ ಅಲ್ವಾ, 4 moles ಆಫ್ ಲಿಗ್ಯಾಂಡ್ಸ್ ಇದೆ. ದಟ್ ಈಸ್ ಈಕ್ವಲ್ಸ್ ಟು ನಮಗೆ ಕಾಂಪ್ಲೆಕ್ಸ್ ಅಯಾನು +2 ಇರೋದ್ರಿಂದ ಆಫ್ಟರ್ ಈಕ್ವಲ್ಸ್ ಆದಮೇಲೆ ರೈಟ್ ಸೈಡಲ್ಲಿ ನಾವು +2 ಅಂತ ಬರ್ಕೋಬೇಕು. ಇಫ್ ಇನ್ ಕೇಸ್ +2 ಪ್ಲೇಸಲ್ಲಿ ನೆಗೆಟಿವ್ ಚಾರ್ಜ್ಡ್ ನಂಬರ್ ಇತ್ತು ಅಂದರೆ ನೆಗೆಟಿವ್ ಚಾರ್ಜ್ ಬರ್ಕೊಳ್ಳಿ, ಏನೂ ಇಲ್ಲ ಅಂತ ಅಂದರೆ ನೀವು ಅಲ್ಲಿ 0 ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಈಗ ಕಾಪರ್ದು ನಾವು ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಎಕ್ಸ್ ಅಂತ ಬರ್ಕೊಳ್ತೀನಿ ಇಲ್ಲಿ. ಪ್ಲಸ್ 4 into ಯೂಶುವಲಿ NH3 is a neutral ligand. ಓಕೆ, ಸೊ NH3 ಏನಿಲ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ ಆಗಿರೋದ್ರಿಂದ ವಿಚ್ ಈಸ್ ಹ್ಯಾವಿಂಗ್ ದ ಚಾರ್ಜ್ ನ್ಯೂಟ್ರಲ್, ದಟ್ ಈಸ್ 0 ಇರುತ್ತೆ. ಸೊ 0 ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ದಟ್ ಈಸ್ ಈಕ್ವಲ್ಸ್ ಟು +2. ದೆನ್ ಎಕ್ಸ್ ಪ್ಲಸ್ 4 into 0 is 0, ದಟ್ ಈಸ್ ಈಕ್ವಲ್ಸ್ ಟು +2. ದೆನ್ ಎಕ್ಸ್ ಈಸ್ ಈಕ್ವಲ್ಸ್ ಟು +2 ಅಂತ ಆಗುತ್ತೆ. ಓಕೆ, ಸೊ ಈಗ ಈ ಕಾಂಪ್ಲೆಕ್ಸ್ ಅಲ್ಲಿ ಕಾಪರ್ದು ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ +2 ಅಂತ ನಾವು ಹೇಳ್ಬೋದು. ಓಕೆ, ಸೊ ಅದೇ ರೀತಿ ನಾವು ಫ್ಯೂ ಮೋರ್ ಲಿಗ್ಯಾಂಡ್ಸ್ ಇದೆ. ಹ್ಯಾಲೋಜನ್ಸ್ ಹ್ಯಾಲೋಜನ್ಸ್ಗೆ ನಾವು ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ದ ಚಾರ್ಜ್ ಆಫ್ ದ ಹ್ಯಾಲೋಜನ್ಸ್ ಏನಿರುತ್ತೆ -1 ಇರುತ್ತೆ. ಎಲ್ಲ ಹ್ಯಾಲೋಜನ್ಸ್ಗೂ ನಾವು -1 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಕ್ಸಿಜನ್ಗೆ
ನಾವು -2ನ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ, ಆಕ್ಸಿಜನ್ಗೆ -2ನ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ ದ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯಾವುದಿದೆ ಎಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸ್ಗೂ ನಾವು ಚಾರ್ಜನ್ನ 0 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಫಾರ್ ಆಲ್ ದ ನ್ಯೂಟ್ರಲ್ ಲಿಗ್ಯಾಂಡ್ಸ್ ವಿ ನೀಡ್ ಟು ಕನ್ಸಿಡರ್ಡ್ ಆಸ್ ದ ಚಾರ್ಜ್ ಈಸ್ ವಾಟ್ 0. ಓಕೆ, ಸೊ by knowing all these charge of the ligands and also the charge of the complex ion, we can easily calculate the oxidation number of the central metal atom. Okay, next ಹೋಗೋಣ ನೋಡಿ. ಇನ್ನೊಂದು ಎಕ್ಸಾಂಪಲ್ ಇದೆ. Knowing the oxidation number on the metal and the charges on the ligands, one can calculate the charge on the complex ion. ನೋಡಿ ಇಲ್ಲಿ ಬೈ ಒಂದು ಆಕ್ಸಿಡೇಷನ್ ನಂಬರ್ ಆಫ್ ದ ಮೆಟಲ್ ಗೊತ್ತಿದ್ದು, ಚಾರ್ಜ್ ಆನ್ ದ ಲಿಗ್ಯಾಂಡ್ಸ್ ಗೊತ್ತಿದ್ದು, ಮತ್ತೆ ಬೈ ಯೂಸಿಂಗ್ ದೀಸ್ ಟು ಡೇಟಾ ಏನು ಮಾಡ್ಬೋದು, ಚಾರ್ಜ್ ಆಫ್ ದ ಕಾಂಪ್ಲೆಕ್ಸ್ ಅಯಾನ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ CR3. ಸೊ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಬಂದು ಕ್ರೋಮಿಯಮ್ಮು, ಆಲ್ರೆಡಿ ಅದರದ್ದು ಚಾರ್ಜ್ ಏನಿದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ವಾಟರ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್ ವಿಚ್ ಈಸ್ ಹ್ಯಾವಿಂಗ್ ದ ಚಾರ್ಜ್ 0. ಮತ್ತೆ Cl2 ಇಸ್ ಎ ಹ್ಯಾಲೋಜನ್ ಆಗಿರೋದ್ರಿಂದ ವಿಚ್ ಈಸ್ ಹ್ಯಾವಿಂಗ್ ದ ಚಾರ್ಜ್ 0. ಓಕೆ, ಸಾರಿ ನಾಟ್ 0, -1 ಇರುತ್ತೆ. ಸೊ ಈಗ ಬೈ ಯೂಸಿಂಗ್ ದೀಸ್ ಡೇಟಾಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಕಾಂಪ್ಲೆಕ್ಸ್ ಅನ್ನ, ಚಾರ್ಜ್ ಆನ್ ದ ಕಾಂಪ್ಲೆಕ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ವಾಟ್ ಈಸ್ ದ ಚಾರ್ಜ್ ಆಫ್ ದಿಸ್ ಕಾಂಪ್ಲೆಕ್ಸ್ ಅಂತ ನೋಡಿ. ಇಲ್ಲಿ CRಗೆ +3 ಕೊಟ್ಟಿರೋದ್ರಿಂದ ಆಲ್ರೆಡಿ ನಮಗೆ 1 × CR ಇದೆ, +4 × ವಾಟರ್ ಇದೆ, 4 × ವಾಟರ್ ಇದೆ, +2 × Cl ಇದೆ. ದಟ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ನಮ್ಗೆ ಯಾವುದೇ ಏನು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ರೆಪ್ರೆಸೆಂಟ್ ಮಾಡದೇ ಇರೋದ್ರಿಂದ, ಸೊ ನಮಗೆ ಅದು ವಾಟ್ ಈಸ್ ದ ಚಾರ್ಜ್ ಆಫ್ ದಿಸ್ ಕಾಂಪ್ಲೆಕ್ಸ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಹಾಕೊಳ್ತೀನಿ. ಸೊ ದೆನ್ 1 × CRದು ಎಷ್ಟು ಚಾರ್ಜು, +3 ಕೊಟ್ಟಿದ್ದಾರೆ, +4 × ವಾಟರ್ ಈಸ್ ಹ್ಯಾವಿಂಗ್ 0, +2 × Clದು -1 ಇರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು, ಸೊ ನಮ್ಗೆ ಎಷ್ಟು ಬಂತು, +3, 4 × 0 ಏನಾಗುತ್ತೆ, 0 ಆಗುತ್ತೆ, +3 +0 -2 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ಕ್ವಶನ್ ಮಾರ್ಕ್ ಇಸ್ ವಾಟ್, ಚಾರ್ಜ್ ಆನ್ ದ ಕಾಂಪ್ಲೆಕ್ಸ್ ಅಯಾನ್ ಎಷ್ಟು ಅಂತ. ಸೊ ಈಗ +3 -2 ಏನಾಗುತ್ತೆ, +1 ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ಈಗ ಚಾರ್ಜ್ ಆನ್ ದ ಕ್ಯಾಟಯನ್, ದಿಸ್ ಕ್ವಶನ್ ಮಾರ್ಕ್ ರೆಪ್ರೆಸೆಂಟ್ಸ್ ವಾಟ್, ಚಾರ್ಜ್ ಆನ್ ಕಾಂಪ್ಲೆಕ್ಸ್ ಅಯಾನನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ, ಸೊ ಕಾಂಪ್ಲೆಕ್ಸ್ ಅಯಾನ್ದು ಚಾರ್ಜ್ ನಮಗೆ +1 ಇರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರು ನೋಡಿ. ಇಲ್ಲಿ ದ ಆಟಮ್ ದಟ್ ಸಪ್ಲೈಸ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ ದ ಮೆಟಲ್ ಲಿಗ್ಯಾಂಡ್ ಬಾಂಡ್ ಇಸ್ ದ ಡೋನಾರ್ ಆಟಮ್. ಸೊ ಯಾವ ಆಟಮು ಮೆಟಲ್ಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ ಅಥವಾ ಸಪ್ಲೈ ಮಾಡುತ್ತೆ, ಸೊ ಅದನ್ನ ನಾವೇನಂತ ಹೇಳ್ತೀವಿ, ಡೋನಾರ್ ಆಟಮ್ಸ್ ಅಂತ ನಾವು ಹೇಳ್ತೀವಿ. ನೋಡಿ ಇಲ್ಲಿ ಫಸ್ಟ್ ಕಾಂಪ್ಲೆಕ್ಸ್ ಜಿಂಕ್. ಓಕೆ, ಸೊ ಜಿಂಕ್ ಇದೆ, NH3. See, this part is NH3 ಆದರೆ how many NH3 are there here? 4 NH3 ಇದೆ. So that NH3 4 times ಇದೆ and ಈ ಕಾಂಪ್ಲೆಕ್ಸ್ ಅಯಾನ್ ಚಾರ್ಜ್ ಏನಿದೆ +2 ಇದೆ. ಓಕೆ, ಸೊ ಈಗ ಇದರಲ್ಲಿ ಜಿಂಕ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ವಿಚ್ ಈಸ್ ಗೋಯಿಂಗ್ ಟು ಕೋಆರ್ಡಿನೇಟ್ ವಿತ್ ದ 4 moles ಆಫ್ ದ ಅಮೋನಿಯಾ ಲಿಗ್ಯಾಂಡ್ಸ್ ಅಂತ ನಾವು ಹೇಳ್ಬೋದು. ದೆನ್ ಸೆಕೆಂಡ್ ಒನ್ ವಿ ಹ್ಯಾವ್ ಪ್ಲಾಟಿನಮ್ ಇದೆ, NH3 4 times ಇದೆ, NH3 4 times ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ದ ಚಾರ್ಜ್ 2+ ಅಂತ ಹೇಳ್ಬೋದು. ಸೊ ಇಲ್ಲಿ ಡೋನಾರ್ ಆಟಮ್ಸ್ ಯಾವುದು, ಅಮೋನಿಯಾ, 4 moles ಆಫ್ ಅಮೋನಿಯಾ. ಆ್ಯಂಡ್ ಇಲ್ಲಿ ಬರೋಣ, ಥರ್ಡ್ ಒನ್ನಲ್ಲಿ ವಿ ಹ್ಯಾವ್ CO, NH3 6 times ಇದೆ, NH3 6 times ಚಾರ್ಜ್ ವಿ ಹ್ಯಾವ್ +3 ಚಾರ್ಜ್ ಇದೆ. ಓಕೆ, ಸೊ ದೆನ್ ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ ಅಲ್ಲಿ CO ಇದೆ, ಮತ್ತೆ ಅಗೈನ್ NH3 6 times ಇದೆ and the charge will be what, +3. so here also the ligands NH3 are going to donate the lone pair of electrons to the metal ಆಗೋದ್ರಿಂದ ಮೆಟಲ್ ಮತ್ತೆ ಲಿಗ್ಯಾಂಡ್ ಮಧ್ಯೆ ಮೆಟಲ್ ಲಿಗ್ಯಾಂಡ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಹೌ ಮೆನಿ ನಂಬರ್ ಆಫ್ ಟೋಟಲ್ ಲಿಗ್ಯಾಂಡ್ಸ್ ಇದೆ, ಆ ನಂಬರ್ ಆಫ್ ಲಿಗ್ಯಾಂಡ್ಸ್ ಅನ್ನ ನಾವು ಕೋಆರ್ಡಿನೇಷನ್ ನಂಬರ್ ಅಂತಾನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ the number of these atoms is the coordination number. Yes, of course, how many number of ligands are linked to the central metal atom, so that is that number we can also call it as what, coordination number anta ನಾವು represent ಮಾಡ್ತೀವಿ. Next, some metals such as chromium and cobalt 3. okay, chromium 3 ಮತ್ತೆ cobalt 3
ಸೊ chromium plus 3 ಮತ್ತೆ cobalt plus 3 consistently have the same coordination number 6 in the case of these two metals. See, always wherever the complexes are having the central metal atoms such as chromium ಮತ್ತೆ cobalt ಏನಿರುತ್ತೆ, ಸೊ ಆಲ್ವೇಸ್ ಇದು ಎರಡಕ್ಕೂ ಸಹ ಕೋಆರ್ಡಿನೇಷನ್ ನಂಬರು 6 ಇರುತ್ತೆ ಅಂತ ನಾವು ಹೇಳ್ಬೋದು. Next, the most commonly encountered numbers are 4 and 6. So usually ಎಲ್ಲ coordination compounds ಅಲ್ಲೂ central metal atom ಗೆ coordination number mostly preferable coordination numbers are 4 and 6 ಆಗಿರುತ್ತೆ. Okay, then here again we have this one. There are two common geometries for metals with a coordination number of 4. See, ಈಗ coordination number 4 ಇರುವಂತ ಕಾಂಪ್ಲೆಕ್ಸ್ ಅಲ್ಲಿ, ಓಕೆ, coordination number 4 ಇದ್ದಾಗ what is the shape of the molecules ಅಂತ. So there is a possibility of two shapes. ಒಂದು tetrahedral shape and second one is square planar shape. ಸೊ ಯಾಕೆ ಶೇಪ್ ಅಲ್ಲಿ ಡಿಫರ್ ಆಗ್ತಿದೆ ಅಂತ ಅಂದ್ರೆ, ಸಿ ದರ್ ಆರ್ ಟೂ ಕಾಮನ್ ಜೊಮೆಟ್ರೀಸ್ ಫಾರ್ ಮೆಟಲ್ಸ್ ವಿತ್ ಎ ಕೋಆರ್ಡಿನೇಷನ್ ನಂಬರ್ 4. ಒನ್ ಇಸ್ ಟೆಟ್ರಾಹೆಡ್ರಲ್ ಅಂಡ್ ಸೆಕೆಂಡ್ ಒನ್ ಇಸ್ ಸ್ಕ್ವೇರ್ ಪ್ಲೇನಾರ್ ಶೇಪ್ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವಾಗ್ಲೂ L4, ಓಕೆ, ಸೊ 4 ನಂಬರ್ ಆಫ್ ಲಿಗ್ಯಾಂಡ್ಸ್ಗೆ ಲಿಂಕ್ ಆಗಿರುತ್ತೆ. ಸೆಂಟ್ರಲ್ ಮೆಟಲ್ ಆಟಮ್ ವಿಲ್ ಬಿ ಲಿಂಕ್ಡ್ ಟು ದ ವಾಟ್ 4 ನಂಬರ್ ಆಫ್ ಲಿಗ್ಯಾಂಡ್ಸ್ಗೆ ಲಿಂಕ್ ಆಗಿರುತ್ತೆ. ಸೊ ವೈ ಸ್ಕ್ವೇರ್ ಪ್ಲೇನಾರ್ ವಿ ವಿಲ್ ಗೆಟ್ ಟು ದಟ್. ವಿ ವಿಲ್ ಗೆಟ್ ಟು ದಟ್ ಅಂತ ಅಂದ್ರೆ, ಈಗ ಯಾಕೆ, ಈಗ ಫಾರ್ ಎಕ್ಸಾಂಪಲ್ ಕೋಆರ್ಡಿನೇಷನ್ ನಂಬರ್ 4 ಇದೆ ಅಂತ ಅಂದ್ರೆ ಯೂಶುವಲಿ ನಾವು ಆ ಕಾಂಪ್ಲೆಕ್ಸ್ ಅನ್ನ ಟೆಟ್ರಾಹೆಡ್ರಲ್ ಅಂತ ಹೇಳ್ತೀವಿ. ಬಟ್ ದಟ್ ಟೆಟ್ರಾಹೆಡ್ರಲ್ ಶೇಪ್ ಯಾಕೆ ಸ್ಕ್ವೇರ್ ಪ್ಲೇನರ್ಗೆ ಚೇಂಜ್ ಆಗ್ತಿದೆ ಅಂತ ಅಂದ್ರೆ, okay, so for the most encountered geometry when the coordination number 6 is octahedral. See, ಇಲ್ಲಿ ಯಾಕೆ ಟೆಟ್ರಾಹೆಡ್ರಲ್ ಟು ಸ್ಕ್ವೇರ್ ಪ್ಲೇನರ್ ಆಗ್ತಿದೆ ಅಂತ ಅಂದ್ರೆ, ಅಲ್ಲಿ ಜಸ್ಟ್ ಬಿಕಾಸ್ ಆಫ್ ಏನಾಗುತ್ತೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸು there is a repulsion with the central metal atom. Maybe it may be depends upon the central metal atom ಮೇಲೇನು ಡಿಪೆಂಡ್ ಆಗುತ್ತೆ, the change of shapes ಅಂತಾನು ನಾವು ಹೇಳ್ಬೋದು. ಅಂಡ್ ಆಲ್ಸೋ ದ ಬಾಂಡ್ ಆಂಗಲ್ ಮೇಲೇನು ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ದ ಕೋಆರ್ಡಿನೇಷನ್ ನಂಬರ್ 6 ಇರೋಂಥ ಕಾಂಪ್ಲೆಕ್ಸಸ್ಸು, ಓಕೆ, ಸೊ ಯಾವ ಶೇಪನ್ನು ಹೊಂದಿರುತ್ತೆ, ಕೋಆರ್ಡಿನೇಷನ್ ನಂಬರ್ 6 ಇರೋಂಥ ಕಾಂಪ್ಲೆಕ್ಸಸ್ಸು ಯೂಶುವಲಿ ದೇ ಆರ್ ಹ್ಯಾವಿಂಗ್ ಆಕ್ಟಾಹೆಡ್ರಲ್ ಶೇಪ್ಸ್. ಈಗ ಕೋಆರ್ಡಿನೇಷನ್ ನಂಬರ್ 4 ಇರೋಂಥ ಕಾಂಪ್ಲೆಕ್ಸಸ್ಸು ಟೆಟ್ರಾಹೆಡ್ರಲ್ ಶೇಪಲ್ಲಿ ಅಪಿಯರ್ ಆಗುತ್ತೆ ಅಥವಾ ಸ್ಕ್ವೇರ್ ಪ್ಲೇನರ್ ಶೇಪಲ್ಲಿ ಅಪಿಯರ್ ಆಗುತ್ತೆ. ಕೋಆರ್ಡಿನೇಷನ್ ನಂಬರ್ 6 ಇರುವಂತ ಕಾಂಪ್ಲೆಕ್ಸಸ್ ನಮಗೆ ಆಕ್ಟಾಹೆಡ್ರಲ್ ಶೇಪಲ್ಲಿ ಅಪಿಯರ್ ಆಗೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್. ಸೊ ಅದರಲ್ಲೂ ದ ಮೇನ್ ಇಂಪಾರ್ಟೆಂಟ್ ಇಸ್ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಇದೆ. ಸೊ ಇಲ್ಲಿ ಪಾಲಿ ಅಂತ ಅಂದರೆ ಮೆನಿ ಅಂತ ಅರ್ಥ. ಓಕೆ, ಪಾಲಿ ಮೀನ್ಸ್ ವಾಟ್, ಮೆನಿ. ಡೆಂಟೇಟ್ ಮೀನ್ಸ್ so the bond between the metal and the ligand, how many lone pair of electrons are going to donate, how many donor atoms are present to the central metal atom ಅನ್ನ polydentate ligands ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ನಮಗೆ ಎಕ್ಸಾಂಪಲ್ CO ಇಥಿಲೀನ್ ಡೈಅಮೈನ್ ಟ್ರೈಸ್. EN represents what, ಇಥಿಲೀನ್ ಡೈಅಮೈನ್. ಇಥಿಲೀನ್ ಡೈಅಮೈನ್ ಎಷ್ಟಿದೆ, 3 ಗ್ರೂಪ್ಸ್ ಇದೆ ಇಥಿಲೀನ್ ಡೈಅಮೈನ್ ಅಂಡ್ 3+ ಇಸ್ ದ ಕಾಂಪ್ಲೆಕ್ಸ್ ಅಯಾನ್ ಚಾರ್ಜ್. ಓಕೆ, ಸೊ ಈಗ ಇದರಲ್ಲಿ ಕೋಬಾಲ್ಟ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್. ಕೋಬಾಲ್ಟ್ ಇಸ್ ವಾಟ್, ಸೆಂಟ್ರಲ್ ಮೆಟಲ್ ಆಟಮ್. ನೋಡಿ, ಇದು ದಿಸ್ ಇಸ್ ಇಥಿಲೀನ್ ಗ್ರೂಪ್ ಅಂಡ್ ದಿಸ್ ಇಸ್ ಡೈಅಮೈನ್ ಗ್ರೂಪ್. ಸೊ ಇಥಿಲೀನ್ ಡೈಅಮೈನ್ ಈ ತರ ಒಂದು ಕೋಆರ್ಡಿನೇಷನ್ ಆಗಿರುತ್ತೆ ಅಂಡ್ ಇಲ್ಲಿ ಈ ತರ ಕೋಆರ್ಡಿನೇಷನ್ ಆಗಿರುತ್ತೆ ಅಂಡ್ ಇಲ್ಲಿ ಈ ತರ ಇಥಿಲೀನ್ ಡೈಅಮೈನ್ ಗ್ರೂಪ್ಸ್ ಕೋಆರ್ಡಿನೇಟ್ ಆಗಿರುತ್ತೆ. ಸೊ ಇದರಲ್ಲಿ ಸಮ್ ಲಿಗ್ಯಾಂಡ್ಸ್ ಹೌ 2 or more ಡೋನಾರ್ ಆಟಮ್ಸ್ ಅನ್ನ ಹೊಂದಿದ್ರೆ ಅದನ್ನ ನಾವು ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಅಂಡ್ ದೀಸ್ ಆರ್ ಕಾಲ್ಡ್ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಅಥವಾ ಚೀಲೇಟಿಂಗ್ ಲಿಗ್ಯಾಂಡ್ಸ್ ಅಂತಾನು ಹೇಳ್ತೀವಿ. ಸಿ ದಿಸ್ ಚೀಲೇಟಿಂಗ್ ಲಿಗ್ಯಾಂಡ್ಸ್ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಡಿಫೈನ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಥವಾ ಚೀಲೇಟಿಂಗ್ ಲಿಗ್ಯಾಂಡ್ಸ್ ಅಂತ
ನಿಮಗೆ ಕ್ವಶನ್ ರೈಸ್ ಆಗುತ್ತೆ ನೋಡಿ. ಇನ್ ಇಥಿಲೀನ್ ಡೈಅಮೈನ್, ಸೊ ಇಥಿಲೀನ್ ಡೈಅಮೈನ್ ಅಂತ ಅಂದ್ರೇನು, 2 ಇಥೈಲ್ ಗ್ರೂಪ್ ಮತ್ತೆ 2 ಅಮೈನ್ ಗ್ರೂಪ್ ಇರುವಂತ ಒಂದು ಗ್ರೂಪ್ ಆಫ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಏನಾಗುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಸರೌಂಡ್ ಆಗಿ ಥ್ರೂ ಎ ಕೋಆರ್ಡಿನೇಟ್ ಬಾಂಡ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಅಂಡ್ ಇಥಿಲೀನ್ ಡೈಅಮೈನ್ ಇಲ್ಲಿ ರೆಪ್ರೆಸೆಂಟೆಡ್ ಹಿಯರ್ ಆಸ್ ಇಎನ್, ಈಚ್ ಎನ್ ಇಸ್ ಎ ಡೋನಾರ್ ಆಟಮ್ ಅಂತ ನಾವು ಹೇಳ್ಬೋದು. ಸೊ ಇಥಿಲೀನ್ ಡೈಅಮೈನ್ ಅಲ್ಲಿ, ಅಮೈನ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ನೈಟ್ರೋಜನ್ ಆಟಮ್ ಡೋನಾರ್ ಆಟಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಥಿಲೀನ್ ಡೈಅಮೈನ್ ಅಲ್ಲಿ 3 ಗ್ರೂಪ್ಸ್ ಇರೋದ್ರಿಂದ there is a donor sites will be more in ethylene diamine, so that we can call it as what, polydentate ligands ಅಂತ ನಾವು ಹೇಳ್ತೀವಿ. ಸೊ therefore EN is bidentate ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ಪಾಲಿಡೆಂಟೇಟ್ ಲಿಗ್ಯಾಂಡ್ಗೆ EDTA ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. EDTA ಎಕ್ಸ್ಪ್ಯಾನ್ಷನ್ ಈಸ್ ಇಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟ್ ಅಂತ ಹೇಳ್ತೀವಿ. ಓಕೆ, ಇಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟ್ ವಿಲ್ ಬಿ ಅಬ್ರಿವೇಟೆಡ್ ಆಸ್ ವಾಟ್, EDTA. ಇಟ್ ಈಸ್ ಹ್ಯಾವಿಂಗ್ ಎ 6 ಡೋನಾರ್ ಸೈಟ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಹ್ಯಾವಿಂಗ್ ವಾಟ್, 6 ಡೋನಾರ್ ಸೈಟ್ಸ್. ಸೊ ಇದರ ಸ್ಟ್ರಕ್ಚರ್ ನೋಡಿ, ಇದು EDTA ಸ್ಟ್ರಕ್ಚರ್. EDTA ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರು EDTA ಅಂತ ನಾವು ಹೇಳ್ತೀವಿ. ಸೊ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಆಗಿರುತ್ತೆ ಅಂಡ್ ರಿಮೈನಿಂಗ್ ಸರೌಂಡೆಡ್ ಬೈ ವಾಟ್, ದಿಸ್ ಒನ್ ಇಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟ್ ಇಂದ ಲಿಂಕ್ ಆಗಿರುತ್ತೆ. ನೋಡಿ ಇಲ್ಲಿ ಇಥಿಲೀನ್ ಗ್ರೂಪ್ ಇದೆ, ಡೈ ನೈಟ್ರೋಜನ್ ಆಟಮ್ಸು, ಡೈಅಮೈನ್ ಅಂಡ್ ಟೆಟ್ರಾ ಅಸಿಟೇಟ್ ಅಂದ್ರೆ ಏನು ನೋಡಿ, 4 moles ಆಫ್ ಅಸಿಟೇಟ್ ಗ್ರೂಪ್ಸ್ ಲಿಂಕ್ ಆಗಿದ್ರೆ ಅದನ್ನ ಇಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ there is a presence of so many number of donor sites ಆಗಿರೋದ್ರಿಂದ EDTA ನ we can call it as what, polydentate ligand ಅಂತ ನಾವು ಹೇಳ್ತೀವಿ. and this will wraps around the central metal atom like an octopus. ಸೊ ನೀವು ಇದನ್ನ EDTA ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ ಅಂದ್ರೆ, ಸೆಂಟ್ರಲ್ ಮೆಟಲ್ ಆಟಮ್ ಮಿಡಲ್ ಅಲ್ಲಿ ಇದ್ದಾಗ ಲೈಕ್ ಆಕ್ಟೋಪಸ್ ಯಾವ ರೀತಿ ಇರುತ್ತೆ ಈ ತರ ನೀವು ಸರೌಂಡ್ ಆಗಿರೋದನ್ನ you can observe the structure of the EDTA. ನೆಕ್ಸ್ಟ್ ನೋಡಿ, ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಅಲ್ಲಿ ನಮಗೆ ಅಗೈನ್ ಲೈಕ್ ಬಿಫೋರ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ವಿ ಹ್ಯಾವ್ ಫಸ್ಟ್ ಮೋನೋಡೆಂಟೇಟ್ ಲಿಗ್ಯಾಂಡ್ ಟೈಪ್ ಇದೆ, ಮತ್ತೆ ಬೈಡೆಂಟೇಟ್ ಲಿಗ್ಯಾಂಡ್ ಟೈಪ್ ಇದೆ, ಮತ್ತೆ ಆಸ್ ಯೂಶುವಲ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ಟೈಪ್ ಇದೆ. ಸೊ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂತ ಅಂದ್ರೆ, ಸೊ ದ ಕಾಂಪ್ಲೆಕ್ಸ್ ವಿಚ್ ಇಸ್ ಹ್ಯಾವಿಂಗ್ ಎ 1 ಡೋನಾರ್ ಸೈಟ್. ಸೊ ಮೋನೋ ಅಂತ ಅಂದ್ರೆ ಏನು, ಸಿಂಗಲ್ ಅಥವಾ 1 ಡೋನಾರ್ ಸೈಟ್ ಇದ್ರೆ ಅದನ್ನ ಮೋನೋಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಈಗ ವಾಟರ್ ಇತ್ತು ಅಂತ ಅನ್ಕೊಳ್ಳಿ ಲಿಗ್ಯಾಂಡು, ಆ ಲಿಗ್ಯಾಂಡ್ ವಾಟರ್ ಲಿಗ್ಯಾಂಡ್ ಅಲ್ಲಿ ಆಕ್ಸಿಜನ್ ಇಸ್ having the 2 lone pair of electrons, so that only 1 donor site, ವಾಟರ್ ಅಲ್ಲಿ ಆಕ್ಸಿಜನ್ ಮಾತ್ರ ಡೊನೇಟ್ ಮಾಡೋದ್ರಿಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದನ್ನ ಮೋನೋಡೆಂಟೇಟ್ ಅಂತ ನಾವು ಕರಿತೀವಿ. ಅದೇ ತರ ಫ್ಲೂರೈಡ್ ಅಯಾನು ಮತ್ತೆ ಕ್ಲೋರೈಡ್ ಅಯಾನು ಮತ್ತೆ ಅಮೋನಿಯಾ. ಸೊ ದೀಸ್ ಆರ್ ಅಂಡ್ ಆಲ್ಸೋ ಸೈನೈಡ್ ಅಯಾನ್, ಥಯೋಸೈನೇಟ್ ಅಯಾನ್, ಹೈಡ್ರಾಕ್ಸೈಡ್ ಅಯಾನ್ ಮತ್ತೆ ನೈಟ್ರೈಟ್ ಅಯಾನ್. ಸೊ ದೀಸ್ ಆರ್ ವಿ ಕಾಲ್ ಇಟ್ ಆಸ್ ವಾಟ್, ಮೋನೋಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ದೆನ್ ಬೈಡೆಂಟೇಟ್ ಅಂದ್ರೆ ಬೈ ಮೀನ್ಸ್ 2. okay, bi means what, 2 donor centers. Bidentate ligands are nothing but what, the compounds which are having the 2 donor sites is called as bidentate ligands ಅಂತ ಹೇಳ್ತೀವಿ. ಸೊ ಇಥಿಲೀನ್ ಡೈಅಮೈನ್ ಏನಿದೆ ಅದರಲ್ಲಿ ನೋಡಿ NH2 ಗ್ರೂಪ್, ಡೈಅಮೈನ್ ಗ್ರೂಪ್ ಅಲ್ಲಿ 2 ನೈಟ್ರೋಜನ್ ಆಟಮ್ಸ್ ಡೋನಾರ್ ಸೈಟ್ಸ್ ಆಗಿ ಆಕ್ಟ್ ಮಾಡೋದ್ರಿಂದ ಅದನ್ನ ಇಥಿಲೀನ್ ಡೈಅಮೈನ್ ಅನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್, ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ತೀವಿ. ಮತ್ತೆ ಬೈ ಪಿರಿಮಿಡಿನ್ ಏನಿದೆ, ಸೊ ದಟ್ ಈಸ್ ಅದರಲ್ಲೂ ಸಹ 2 ಡೋನಾರ್ ಸೈಟ್ಸ್ ಇರುತ್ತೆ. ಮತ್ತೆ ಆರ್ಥೋಫಿನ್ ಅದರಲ್ಲೂ ಸಹ ವಿ ಕ್ಯಾನ್ ಸಿ 2 ಡೋನಾರ್ ಸೈಟ್ಸ್. ಮತ್ತೆ ಆಕ್ಸಲೇಟ್ ಅಯಾನು ಅಂಡ್ ಆಲ್ಸೋ ಕಾರ್ಬೋನೇಟ್ ಅಯಾನ್ ಏನಿದೆ ಅದರಲ್ಲೂ 2 ಡೋನಾರ್ ಸೈಟ್ಸ್ ಇರೋದನ್ನ ವಿ ಕ್ಯಾನ್ ಸಿ. ದೆನ್ ನೆಕ್ಸ್ಟ್ ಪಾಲಿಡೆಂಟೇಟ್ ಅಂತ ಅಂದ್ರೆ ಮೋರ್ ದ್ಯಾನ್ 2 ಡೋನಾರ್ ಸೈಟ್ಸ್ ಇದ್ರೆ ಅದನ್ನ ಪಾಲಿಡೆಂಟೇಟ್ ಅಂತ ಕರಿತೀವಿ. ನೋಡಿ ಫಸ್ಟ್ ಒನ್ ಡೈಇಥೈಲ್ ಟ್ರೈಅಮೈನ್ ಅಂತ ಇದೆ, ಡೈಇಥಿಲೀನ್ ಟ್ರೈಅಮೈನ್, NH2 1 donor site and this is 1 and this is NH2 another donor site. Then triphosphate ion ಅಂತ ಇದೆ. ಸೊ ಈ ಟ್ರೈಫಾಸ್ಫೇಟ್ ಅಯಾನ್ ಅಲ್ಲಿ
more than so many number of donor sites oxygen atoms ಇರೋದ್ರಿಂದ this is polydentate. and EDTA, ಸೊ ನೋಡಿ ಇಲ್ಲಿ ಆಕ್ಸಲೇಟ್ ಅಯಾನ್ಸ್ ಅನ್ನ ತಗೊಂಡಾಗ ಈಚ್ ಆಕ್ಸಲೇಟ್ ಅಯಾನ್ಸ್ ಆರ್ ಹ್ಯಾವಿಂಗ್ ದ 2 ಡೋನಾರ್ ಸೈಟ್ಸ್ ಅಂತ ಅಂದ್ರೆ ದರ್ ಇಸ್ 2 into 4 is 8 ಡೋನಾರ್ ಸೈಟ್ಸ್. ಮತ್ತೆ ಅದ್ರ ಜೊತೆಗೆ ನೈಟ್ರೋಜನ್ ಆಲ್ಸೋ ವಿಲ್ ಆಕ್ಟ್ಸ್ ಆಸ್ ಡೋನಾರ್ ಸೈಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ chelating ligand agents generally form more stable complexes than do monodentate ligands. So chelating ligands general ಆಗಿ more stable complexes ನ ಫಾರ್ಮೇಶನ್ ಮಾಡುತ್ತೆ ಕಂಪೇರ್ ಟು ದ monodentate ligands ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. Okay, next we have, there are another 2 types of complexes, that is homoleptic complexes and heteroleptic complexes. So this is also very very important for the exam, you may get for 2 mark. So what is the meaning of homoleptic complex anta andre, so homoleptic complexes are chemical compounds containing identical ligands attached to a metal center. See, central metal atom ge same kind of ligands attach ಆಗಿರುತ್ತೆ. For example L1 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 ಅಂತ. So where L1 represents what, same kind of ligands attach ಆಗಿದ್ರೆ, homo ಅಂದ್ರೆ same. If for the central metal atom same kind of ligands attach ಆಗಿದ್ರೆ ಅದನ್ನ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಅದೇ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ, ಹೆಟಿರೋ ಮೀನ್ಸ್ ವಾಟ್, ಡಿಫ್ರೆಂಟ್ ಅಂತ. ಓಕೆ, ಸೊ ಹೆಟಿರೋ ಅಂದ್ರೆ ಏನು, ಡಿಫ್ರೆಂಟ್ ಅಂತ. ಸಿ ಫಾರ್ ದ ಸೆಂಟ್ರಲ್ ಮೆಟಲ್ ಆಟಮ್, ಇಫ್ ಡಿಫ್ರೆಂಟ್ ligands ಆರ್ ಸರೌಂಡಿಂಗ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ or the complexes are chemical compounds containing at least one different ligand attached to the metal center ಆಗಿದ್ರೆ ಅದನ್ನ heteroleptic complexes ಅಂತ ನಾವು ಹೇಳ್ಬೋದು. ಓಕೆ, heteroleptic complexes. Then next ligand type. ಸೊ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಲ್ಲಿ ಸಿಮಿಲರ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇರುತ್ತೆ, ಇದರಲ್ಲಿ ಡಿಫ್ರೆಂಟ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಕಾಂಪ್ಲೆಕ್ಸಿಸಿಟಿ ಕಡಿಮೆ ಇರುತ್ತೆ. ಸೊ ಜಸ್ಟ್ ಬಿಕಾಸ್ ಆಫ್ ದ ಸೇಮ್ ಕೈಂಡ್ ಆಫ್ ಲಿಗ್ಯಾಂಡ್ಸ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಲ್ಲಿ ಕಾಂಪ್ಲೆಕ್ಸಿಸಿಟಿ ಕಡಿಮೆ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಲ್ಲಿ ಕಾಂಪ್ಲೆಕ್ಸಿಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. Then next, chelating ligands. So chelating ligands ಅಂದ್ರೆ ಏನು, ಮೋರ್ ದ್ಯಾನ್ 2 ಡೋನಾರ್ ಸೈಟ್ಸ್ ಅನ್ನ ಹೊಂದಿದ್ರೆ ಅದನ್ನ chelating ligands ಅಂತ ಹೇಳ್ತೀವಿ, ಏಜೆಂಟ್ಸ್ ಅಂತ ಹೇಳ್ತೀವಿ. ನೋಡಿ, ಇದು ಒಂದು Na5 PO3 5 ಮೈನಸ್ ಏನಿದೆ, ಸೊ ಇದನ್ನ ವಿ ಕಾಲ್ ಇಟ್ ಆಸ್ ವಾಟ್, ಒಂದು ಚಿಲೇಟಿಂಗ್ ಏಜೆಂಟ್ ಅಂತ ತಗೊಂಡಿದೀವಿ. So if this ligand bind to the metal ions, removing them from the solution, and phosphates are used to tie up. See, phosphates ಏನಿದೆ, ಈ phosphate groups na used to tie up calcium and magnesium in hard water to prevent them from interfering with the detergents. See, phosphate ಏನಿದೆ ಅದನ್ನ ನಾವು ಹಾರ್ಡ್ ವಾಟರ್ ಅಲ್ಲಿ ಏನು ಮಿನರಲ್ಸ್ ಪ್ರೆಸೆಂಟ್ ಇರುತ್ತೆ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಮು, ಅದನ್ನ ಏನು ಇಂಟರ್ಫಿಯರ್ ಆಗದೆ ಇರೋ ತರ ವಿತ್ ಡಿಟರ್ಜೆಂಟ್ ತಡೆಯೋದಕ್ಕೆ ನಾವು ಈ ಒಂದು ಫಾಸ್ಫೇಟ್ ಇರುವಂತ ಒಂದು ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅನ್ನ ನಾವು ಆಡ್ ಮಾಡ್ತೀವಿ. ಲೈಕ್ ದಟ್ ಈಸ್ ದ ಯೂಸ್ ಆಫ್ ಫಾಸ್ಫೇಟ್ಸ್ ಲಿಗ್ಯಾಂಡ್ಸ್ ಅಂತ ನಾವು ಹೇಳ್ಬೋದು. ದೆನ್ porphyrins are complexes containing a form of porphyrin molecule shown at the right side. See, so ಇದೇನಿದೆ, so this is we call it as pyrrole ring ಅಂತ ಹೇಳ್ತೀವಿ. ಸೊ ಈ ಪೈರಾಲ್ ರಿಂಗು ಈ ತರ ಲೈಕ್ ಇಟ್ ಈಸ್ ಲೈಕ್ ಎ ಕ್ರೌನ್ ಈ ತರ ಅಂತಾನು ಹೇಳ್ಬೋದು. ಸೊ ಪಾರ್ಫಿರಿನ್ಸ್ ಆರ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ. Okay, important biomolecules like heme and chlorophyll or porphyrins. So this is present in what, hemoglobin ನಲ್ಲಿ heme form ಅಲ್ಲಿ ಇರುತ್ತೆ, ಮತ್ತೆ chlorophyll ಅಲ್ಲೂ ಈ porphyrins present ಇರುತ್ತೆ. So it is nothing but what, they are having the more than donor sites ಇರೋದ್ರಿಂದ ಸೊ ಅದನ್ನ ನಾವು ಚಿಲೇಟಿಂಗ್ ಲಿಗ್ಯಾಂಡ್ಸ್ ಆಗಿ ಆಕ್ಟ್ ಮಾಡುತ್ತೆ ಅಂತ ನಾವು represent ಮಾಡ್ಬೋದು. And another one is, you see, porphins like chlorophyll A are tetradentate ligands. So chlorophyll A, so this
ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಫಿಲ್ ಎ. ಸೊ ಈ ಕ್ಲೋರೋಫಿಲ್ ಎ ಅಲ್ಲಿ 4 ನಂಬರ್ ಆಫ್ ಡೋನಾರ್ ಸೈಟ್ಸ್ ಇರುತ್ತೆ. 4 ಡೋನಾರ್ ಸೈಟ್ಸ್ ಇರೋದನ್ನ ವಿ ಕ್ಯಾನ್ ಸಿ. Next, nomenclature of coordination compounds. So this is very very important for exam. You may get compulsory one question, 1 mark question for the naming of the coordination compounds. So ಈಗ coordination compounds ಗೆ ನೀವು ನೇಮಿಂಗ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ನಿಮಗೆ ಲಿಗ್ಯಾಂಡ್ಸ್ ಯಾವ್ದ್ಯಾವ್ದಿದೆ ಅದನ್ನ ಯಾವ ರೀತಿ ಹೇಳ್ತೀವಿ ನಾವು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೋಡಿ, ಲಿಗ್ಯಾಂಡ್ ವಿ ಹ್ಯಾವ್ ಸೋ ಮೆನಿ ಲಿಸ್ಟ್ ಆಫ್ ದ ಲಿಗ್ಯಾಂಡ್ಸ್ ಅಂಡ್ ವಾಟ್ ಈಸ್ ದ ನೇಮ್ ಆಫ್ ದಟ್ ಕಾಂಪ್ಲೆಕ್ಸಸ್ ಏನಂತ ಹೇಳ್ತೀವಿ ಅಂತಾನು ಇದೆ ನೋಡಿ. ಅಜೈಡ್ಗೆ N3 ಮೈನಸ್, ಬ್ರೋಮೈಡ್ಗೆ Br ಮೈನಸ್, ಕ್ಲೋರೈಡ್ಗೆ Cl ಮೈನಸ್, ಸಯನೈಡ್ is Cn ಮೈನಸ್, fluoride is F minus, hydroxide is OH minus, carbonate is CO3 2 minus. So then next name of the complexes ಏನು ಹೇಳ್ತೀವಿ, ಅಜೈಡ್ ಇದ್ರೆ ಅಜಿಡೋ, ಬ್ರೋಮೈಡ್ ಇದ್ರೆ ಬ್ರೋಮೋ, ಕ್ಲೋರೈಡ್ ಇದ್ರೆ ಕ್ಲೋರೋ, ಸಯನೈಡ್ ಇದ್ರೆ ಸಯನೋ, ಫ್ಲೂರೈಡ್ ಇದ್ರೆ ಫ್ಲೂರೋ, ಹೈಡ್ರಾಕ್ಸೈಡ್ ಇದ್ರೆ ಹೈಡ್ರಾಕ್ಸೋ, ಕಾರ್ಬೋನೇಟ್ ಇದ್ರೆ ಕಾರ್ಬೋನೇಟೋ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಲಿಗ್ಯಾಂಡ್ಸ್ ಆಕ್ಸಲೇಟೋ ನೇಮ್ ಇನ್ ಕಾಂಪ್ಲೆಕ್ಸ್. Then oxide O2 minus, oxo we call it as. Then ammonia NH3 amine in a complex. Then carbon monoxide CO na we have to represent in a complex carbonyl. Then ethylene diamine, that is EN, ethylene diamine anta represent ಮಾಡ್ತೀವಿ. pyridine is C6H5N, pyridine we call it as. then water H2O ಇರುತ್ತೆ, ಅದನ್ನ ನಾವು ಅಕ್ವಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದರಲ್ಲಿ ದ ಬೇಸಿಕ್ ಪ್ರೋಟೋಕಾಲ್ ಇನ್ ಕೋಆರ್ಡಿನೇಷನ್ ನಾಮಿನಿಕ್ಲೇಚರ್ ಈಸ್ ಟು ನೇಮ್ ದ ಲಿಗ್ಯಾಂಡ್ಸ್ ಅಟ್ಯಾಚ್ಡ್ ಟು ದ ಮೆಟಲ್ ಆಸ್ ಪ್ರಿಫಿಕ್ಸಸ್ ಬಿಫೋರ್ ದ ಮೆಟಲ್ ನೇಮ್. ಸಿ ವಾಟ್ ಎವರ್ ದ ಲಿಗ್ಯಾಂಡ್ಸು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ ಅಲ್ವಾ, ಆ ಲಿಗ್ಯಾಂಡ್ಸನ್ನ ನಾವು ಯಾವಾಗ ನೇಮ್ ಮಾಡಬೇಕು ಅಂತ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ. ಸೊ ಆಸ್ ಎ ಪ್ರಿಫಿಕ್ಸ್ ಆಗಿ ನಾವು ಆ ಮೆಟಲ್ ಲಿಗ್ಯಾಂಡ್ಸನ್ನ ತಗೋಬೇಕು ಆಸ್ ಎ ಪ್ರಿಫಿಕ್ಸ್ ಬಿಫೋರ್ ದ ಮೆಟಲ್ ಟರ್ಮ್. ಸೊ ಈಗ ಇಲ್ಲಿ ಮೆಟಲ್ ಟರ್ಮ್ ಅನ್ನ ಹೇಳ್ತಿದೀವಿ ಅಂತ ಅಂದ್ರೆ ಆ ಮೆಟಲ್ ಟರ್ಮ್ ಹಿಂದೆಗಡೆ ನಾವು ಲಿಗ್ಯಾಂಡ್ಸ್ ಅನ್ನ ಆಸ್ ಎ ಪ್ರಿಫಿಕ್ಸ್ ಆಗಿ ತಗೊಂಡು ಕಾಂಪ್ಲೆಕ್ಸ್ ಅಲ್ಲಿ ನಾವು ಈ ರೀತಿ ಅದಕ್ಕೆ ನೇಮಿಂಗ್ ಯಾವ ಲಿಗ್ಯಾಂಡ್ ಪ್ರೆಸೆಂಟ್ ಇರುತ್ತೆ ಬೇಸ್ಡ್ ಆನ್ ದಟ್ ನಾವು ಆಸ್ ಎ ಪ್ರಿಫಿಕ್ಸ್ ಆಗಿ ನೇಮ್ಸ್ ಅನ್ನ ಕೊಡಬೇಕಾಗುತ್ತೆ. ದೆನ್ ಸಮ್ ಕಾಮನ್ ಲಿಗ್ಯಾಂಡ್ಸ್ ಅಂಡ್ ದೇರ್ ನೇಮ್ಸ್ ಆರ್ ಲಿಸ್ಟೆಡ್ ಬಿಲೋ. Okay, so then as always the name of the cation appears first, then anion is named last. So first cation ಅನ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ, ಆಮೇಲೆ ಮೆಟಲ್, ಆಮೇಲೆ ಫಾಲೋಡ್ ಬೈ ವಾಟ್ ಆನಿಯಾನ್ ಅನ್ನ ನಾವು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕ್ಯಾಟಿಯಾನ್ ಮತ್ತೆ ಆನಿಯಾನ್, ದೆನ್ ಮೆಟಲ್. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ, CO NH3 5 times Cl Cl2. ಸೊ ಒಂದು ಕ್ಯಾಟಿಯಾನ್ ಇದೆ ಮತ್ತೆ ಆನಿಯಾನ್ ಇದೆ. ಸೊ ಇದರಲ್ಲಿ ಪೆಂಟಾ ಅಮೈನೋ. ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಅಂತ ಅಂದ್ರೆ ಪೆಂಟಾ ಅಮೈನೋ, ಕ್ಲೋರೋ. ಸೊ ನೋಡಿ ಇದು ಕ್ಲೋರೋ ಇದೆ, ಮತ್ತೆ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮು. ಸೊ ಯೂಶುವಲಿ ಲಿಗ್ಯಾಂಡ್ಸ್ನ ಫಸ್ಟು ನಾವೇನು ಸೆಂಟ್ರಲ್ ಮೆಟಲ್ ಆಟಮ್ ರೆಪ್ರೆಸೆಂಟ್ ಮಾಡ್ತೀವಿ ಅದರ ಬ್ಯಾಕ್ ಸೈಡಲ್ಲಿ ನಾವು ಬರೆದು ಬಿಡಬೇಕು. ಸೊ ಈಗ ಯಾವುದಿದೆ, CO ಇಸ್ ವಾಟ್ ಕೋಬಾಲ್ಟ್. ಸೊ ಇಲ್ಲಿ ಯಾಕೆ 3 ಬಂದಿದೆ ಅಂತ ಅಂದ್ರೆ ಕೋಬಾಲ್ಟ್ಗೆ ನೀವು ಫಸ್ಟ್ ನಾಮಿನಿಕ್ಲೇಚರ್ ಮಾಡುವಾಗ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಕೋಬಾಲ್ಟ್ಗೆ ನಾವು ಆಕ್ಸಿಡೇಷನ್ CO ಪ್ಲಸ್ 5 ಇಂಟು NH3 0 ಇರುತ್ತೆ, ಪ್ಲಸ್ Cl ನಿಮ್ಗೆ ಎಷ್ಟಿದೆ ಇಲ್ಲಿ 1 ಇಂಟು Cl, 1 ಇಂಟು Cl ಇದೆ. ಒನ್ ಇಂಟು Cl ಮತ್ತೆ ಪ್ಲಸ್ 2 ಇಂಟು Cl ಇದೆ. ಸೊ ಕೋಬಾಲ್ಟ್ ಪ್ಲಸ್ 0 ಮೈನಸ್ 1 ಮೈನಸ್ 2 ಆಗುತ್ತೆ. ಸೊ ದೆನ್ ಕೋಬಾಲ್ಟ್ ಮೈನಸ್ 3 is equals to 0. ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾಂಪ್ಲೆಕ್ಸ್ ಮೇಲೆ ಏನು ಚಾರ್ಜ್ ಇಲ್ಲದೆ ಇರೋದ್ರಿಂದ 0 ಅಂತ ತಗೊಳ್ತೀವಿ. ಕೋಬಾಲ್ಟ್ ಈಸ್ ಈಕ್ವಲ್ಸ್ ಟು ಪ್ಲಸ್ 3 ಆಗುತ್ತೆ. ಸೊ ಈಗ ಸೆಂಟ್ರಲ್ ಮೆಟಲ್ ಆಟಮ್ದು ಚಾರ್ಜ್ ಅಥವಾ ಆಕ್ಸಿಡೇಷನ್ ನಂಬರ್ ಏನಿರುತ್ತೆ ಪ್ಲಸ್ 3 ಇರುತ್ತೆ. ಸೊ ಸೆಂಟ್ರಲ್ ಮೆಟಲ್ ಆಟಮ್ದು ಕಂಪಲ್ಸರಿ ನಾವು ನೇಮಿಂಗ್ ಮಾಡುವಾಗ ಆಕ್ಸಿಡೇಷನ್ ನಂಬರನ್ನು ಫೈಂಡ್ ಔಟ್ ಮಾಡಿ ಅದ್ರ ಪಕ್ಕದಲ್ಲಿ ವಿತಿನ್ ಎ ಪ್ಯಾರಂಥೆಸಿಸ್ ಸ್ಮಾಲ್ ಬ್ರಾಕೆಟ್ ಅಲ್ಲಿ ಬರೀಬೇಕಾಗುತ್ತೆ. ಆ್ಯಂಡ್ ಬಿಫೋರ್ ದಟ್ ಸೆಂಟ್ರಲ್ ಮೆಟಲ್ ಆಟಮ್ ನಾವು ವಾಟ್ ಎವರ್ ದ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಆ ಲಿಗ್ಯಾಂಡ್ಸ್ ಅನ್ನ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಇದೆ ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಾವು ಬರೀಬೇಕಾಗುತ್ತೆ. ಆಲ್ಫಾಬೆಟಿಕಲ್ ಆರ್ಡರ್ ಅನ್ನ ನಾವು ಫಾಲೋ ಮಾಡಬೇಕಾಗುತ್ತೆ.
ಓಕೆ, ಸೊ ನೋಡಿ ಪೆಂಟಾ ಅಮೈನೋ ಫಸ್ಟ್ ಎ ಬರೋದ್ರಿಂದ ಪೆಂಟಾ ಅಮೈನೋ, ಮತ್ತೆ ಕ್ಲೋರೋ ಬರ್ದಿದ್ದೀವಿ, ಕೋಬಾಲ್ಟ್ 3 ಆನಿಯಾನ್ ಏನಿದೆ ಆಫ್ಟರ್ ಸ್ಕ್ವೇರ್ ಬ್ರಾಕೆಟ್ ಇರೋದನ್ನ ನಾವು ಆನಿಯಾನ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದನ್ನ ಕ್ಲೋರೈಡನ್ನ ಆಚೆ ಔಟ್ ಸೈಡಲ್ಲಿ ಬರ್ದಿದ್ದೀವಿ. ಓಕೆ, ದೆನ್ ನೆಕ್ಸ್ಟ್ as always the name of the cation appears first, anion next irutte. Then ligands are listed alphabetically before the metal. Prefixes denoting the number of a particular ligand are ignored when alphabetical agi order ಮಾಡಿದ್ಮೇಲೆ prefix ನ ನಾವು ignore ಮಾಡಬೇಕಾಗುತ್ತೆ. Then the names of anionic ligands end in O. So if in case ಏನಾದರೂ anionic ligands ಆಗಿದ್ರೆ ಅದು ends with O ಆಗುತ್ತೆ. The endings of the names of neutral ligands are not changed. ಅದೇ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಎಂಡಿಂಗು ಯಾವುದೇ ರೀತಿ ಚೇಂಜ್ ಆಗಲ್ಲ. ಓನ್ಲಿ ಇನ್ ಕೇಸ್ ಆಫ್ ಆನಿಯಾನಿಕ್ ಲಿಗ್ಯಾಂಡ್ ನ ನಾವು ಏನ್ ಮಾಡಬೇಕು, ವೈಲ್ ಗಿವಿಂಗ್ ನಾಮಿನಿಕ್ಲೇಚರ್ ಓ ಅಂತ ನಾವು ಎಂಡ್ ಮಾಡಬೇಕಾಗುತ್ತೆ. Next, prefixes tell the number of a type of ligand in the complex. If the name of the ligand itself has such a prefix, alternatively like bis, tris, etc. are used. See, already ನೀವು whatever the ligands present ಇರುತ್ತೆ ಅದನ್ನ ಆಸ್ ಎ ಪ್ರಿಫಿಕ್ಸ್ ಆಗಿ ಬಿಫೋರ್ ಸೆಂಟ್ರಲ್ ಮೆಟಲ್ ಆಟಮ್ ನೇಮ್ ಮಾಡಿರ್ತೀರಾ. ಸೊ ಅದು ಎಷ್ಟು ನಂಬರ್ ಅಲ್ಲಿ ಪ್ರೆಸೆಂಟ್ ಇದೆ, ಸೊ ಅದಕ್ಕೆ ನಾವು ಆಸ್ ಎ ಪ್ರಿಫಿಕ್ಸ್ ಆಗಿ ಬಿಸ್ 2 ಇದ್ರೆ ಬಿಸ್ ಅಂತ ಕೊಡಬೇಕು, 3 ಇದ್ರೆ ಟ್ರಿಸ್ ಅಂತ ಕೊಡಬೇಕು, ಅಂಡ್ 4 ಇದ್ರೆ ಟೆಟ್ರಾಕಿಸ್ ಅಂತ ಕೊಡಬೇಕು. ಸೊ ಈ ತರ ಪ್ರಿಫಿಕ್ಸ್ ನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಿ. ಫಸ್ಟ್ ಪ್ರಿಫರೆನ್ಸ್ ನಾವು ಡೈ, ಟ್ರೈ, ಟೆಟ್ರಾ ಹೋಗ್ಬೇಕು. ಅಗೈನ್ ಮತ್ತೆ ಅನದರ್ ಲಿಗ್ಯಾಂಡ್ಸು ನಾವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡುವಾಗ ಇಫ್ ವಿ ಒನ್ಸ್ ಯೂಸ್ ಡೈ, ಟ್ರೈ, ಟೆಟ್ರಾನು ಫಾರ್ ನೆಕ್ಸ್ಟ್ ಲಿಗ್ಯಾಂಡ್ಸ್ we should not use like di, tri, tetra like that. Instead of that we can use bis, tris, tetrakis like that. So e point solpa we need to follow while giving the name. Then if the complex is an anion, its ending is changed to 8. So if in case ಏನಾದರೂ ಕಾಂಪ್ಲೆಕ್ಸ್ ಆನಿಯಾನ್ ಆಗಿತ್ತು ಅಂತ ಅಂದ್ರೆ ಅದನ್ನ ನಾವು ATE ಅನ್ನೋ ಟರ್ಮ್ ಇಂದ ಎಂಡ್ ಮಾಡಬೇಕಾಗುತ್ತೆ. Then next, the oxidation number of the metal is listed as a Roman numerical in parenthesis immediately after the name of the metal. So ನಾನು ಏನು ಹೇಳಿದೆ, ಸೆಂಟ್ರಲ್ ಮೆಟಲ್ ಆಟಮ್ದು ನಾವು ನೇಮಿಂಗ್ ಮಾಡುವಾಗ ಸೊ ನಾವು ಪ್ಯಾರಾಂಥೆಸಿಸ್ ಅಲ್ಲಿ ಏನು ಮಾಡಬೇಕು, ಆಕ್ಸಿಡೇಷನ್ ನಂಬರನ್ನು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, Na2MoOCl4 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಇದರಲ್ಲಿ MO ಅನ್ನೋದು ಸೆಂಟ್ರಲ್ ಮೆಟಲ್ ಆಟಮು. ದಿಸ್ ಇಸ್ ಪಾಸಿಟಿವ್ ಅಯಾನ್, ಪಾಸಿಟಿವ್ ಕಾಂಪ್ಲೆಕ್ಸ್, ಇದು ಪಾಸಿಟಿವ್ ಅಯಾನ್. ಓಕೆ, ಸೊ ದೆನ್ ಇದರಲ್ಲಿ ಕ್ಯಾಟಯಾನ್ ಬಂದು ನಮಗೆ ಸೋಡಿಯಂ ಇದೆ, ಪಾಸಿಟಿವ್ ಅಯಾನು ಕ್ಯಾಟಯಾನ್ ಅಂತ ಕರಿತೀವಿ. ಮತ್ತೆ ಆನಿಯಾನ್ ಏನು ಈ ಕಾಂಪ್ಲೆಕ್ಸು. ಸೊ ಈಗ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಮಾಲಿಬ್ಡೇಟ್ ಅಂತ ಇದೆ. ಸೊ ಪಾಸಿಟಿವ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಸೊ ಇದು ಪಾಸಿಟಿವ್ ಕಾಂಪ್ಲೆಕ್ಸು. ಕ್ಯಾಟಿಯಾನ್ ನಮಗೆ ಸೋಡಿಯಂ ಬಂದಿದೆ. ಆನಿಯಾನ್ ಏನಿದೆ ಇದರಲ್ಲಿ ಪಾರ್ಟು, ಆನಿಯಾನ್ ಪಾರ್ಟ್ ಏನು, ದಟ್ ಈಸ್ ಕೋಆರ್ಡಿನೇಷನ್ ಸ್ಪಿಯರ್ ಪಾರ್ಟ್ ಏನಿದೆ, ಟೆಟ್ರಾ ಕ್ಲೋರೋ. ಸೊ ಟೆಟ್ರಾ 4 ಇದೆ, 4 moles ಆಫ್ ಕ್ಲೋರೋ ಅಂಡ್ ಆಕ್ಸೋ ಓ ಇರೋದ್ರಿಂದ ಅದಕ್ಕೆ ನಾವು ಆಕ್ಸೋ ಅಂತ ಕರಿತೀವಿ. ಮತ್ತೆ ಮಾಲಿಬ್ಡೆನಮ್ ಇರೋದ್ರಿಂದ ಮಾಲಿಬ್ಡೇಟ್ ಎಂಡ್ ವಿತ್ 8 ಅಂತ ಮಾಡ್ತೀವಿ. ಅಂಡ್ ಇದರಲ್ಲಿ ಮಾಲಿಬ್ಡೇಟ್ಗೆ ನಾವು ಆಕ್ಸಿಡೇಷನ್ ನಂಬರ್ನ ಫೈಂಡ್ ಔಟ್ ಮಾಡಿದ್ರೆ ನೋಡಿ 2 into Na ಪ್ಲಸ್ 1 into X ಅಂತ ತಗೊಳ್ತೀನಿ ಮಾಲಿಬ್ಡನಮ್ಗೆ. ದೆನ್ 1 into ಆಕ್ಸಿಜನ್ ಪ್ಲಸ್ 4 into Cl that is equals to 0 because ಸ್ಕ್ವೇರ್ ಬ್ರಾಕೆಟ್ ಮೇಲೆ ಯಾವುದೇ ರೀತಿ ಚಾರ್ಜ್ ಆಫ್ ದ ಕಾಂಪ್ಲೆಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿಲ್ಲ, ಸೊ ದಟ್ 0. ದೆನ್ 2 into ಪ್ಲಸ್ 1 ಆಗುತ್ತೆ ಎನ್ಎದು, ಪ್ಲಸ್ 1 into X ಹಾಗೆ ಇರುತ್ತೆ, ಪ್ಲಸ್ 1 into ಆಕ್ಸಿಜನ್ದು -2. ಓಕೆ, ಪ್ಲಸ್ 4 into -1 is equals to 0. Then 2 plus 2 into plus 1 is 2 plus X plus -2. Then -4 is equals to 0 ಆಗುತ್ತೆ. Then 2 plus X -6 is equals to 0. Then X -4 is equals to 0.
ದೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು +4 ಆಗುತ್ತೆ. ಸೊ ಈಗ ಮಾಲಿಬ್ಡಿನಮ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ, ನಮಗೆ +4 ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಈ ಥರ ನಾವೇನು ಮಾಡಬೇಕು, ನೇಮಿಂಗ್ ಮಾಡ್ತಾ ಹೋಗಬೇಕು ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗೆ. ಓಕೆ, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದ ಕ್ಲಾಸ್. ಸೊ ಇನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ನೆಕ್ಸ್ಟ್ ದ ವೆರಿ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ದ ಕೋಆರ್ಡಿನೇಷನ್ ಕಾಂಪೌಂಡ್. ಆ್ಯಂಡ್ ಈ ಟಾಪಿಕ್ಕು ನಿಮಗೆ 2 ಮಾರ್ಕ್ಗೆ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದನ್ನು ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.